ಕನ್ನಡ 6.5 ಕೋಟಿ ಜನರ ಭಾವನೆಗಳ ಧ್ವನಿ. ಬರೀ ಕರ್ನಾಟಕದಲ್ಲದೆ ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಗೋವಾ, ಕೇರಳ, ಮಹಾರಾಷ್ಟ್ರದಲ್ಲೂ ಅಲ್ಲಿ ಇಲ್ಲಿ ಕೇಳೋ ಭಾಷೆ ಕನ್ನಡ. 6ನೇ ಶತಮಾನದಲ್ಲಿದ್ದ ಗಂಗ ಸಾಮ್ರಾಜ್ಯ ಹಾಗೂ 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಹೆಮ್ಮೆಯಿಂದ ಮೆರೆಯಲು ಶುರು ಮಾಡಿದ ಭಾಷೆ ಕನ್ನಡ. ಸಾವಿರಾರು ವರ್ಷಗಳಿಂದ ಕನ್ನಡದ ಕಂಪು ಹರಡುತ್ತಾ ಬಂದಿದೆ. ಎಲ್ಲರಿಗೂ ಗೊತ್ತಿರುವ ಹಾಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಿಗರ ಮಡಿಲಲ್ಲಿವೆ. ಕುವೆಂಪು, ಬೇಂದ್ರೆ, ಕಾರಂತ, ಕಂಬಾರರು ನಮ್ಮ ಸಾಹಿತ್ಯದ ಭಂಡಾರವಾದರೆ, ಅಣ್ಣಾವರು, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್ ಸಿನಿಮಾ ಲೋಕದ ದಿಗ್ಗಜರು. ಇದು ಕ್ಲಾಸ್ ಮಾಸ್ ಎರಡಕ್ಕೂ ತಲುಪೋ ವಿಚಾರ. ಆದರೆ ಕನ್ನಡದ ಬಗ್ಗೆ ಹೇಳ್ತಾ ಹೋದ್ರೆ ಪದಗಳು ಸಾಲಲ್ಲ, ಧ್ವನಿ ನಿಲ್ಲಲ್ಲ, ವಿಷಯ ಮುಗಿಯಲ್ಲ. ಅಷ್ಟು ವಿಶಾಲ ಕನ್ನಡ, ಅಷ್ಟು ವಿಶೇಷ ನಮ್ಮ ಕನ್ನಡ. ಕೆಲ ವರ್ಷಗಳ ಕೆಳಗೆ ಕರ್ನಾಟಕ ಇರಲಿಲ್ಲ, ಮೈಸೂರಿತ್ತು. ಬ್ರಿಟಿಷರ ಆಳ್ವಿಕೆಯಲ್ಲಿ ಕನ್ನಡ ಮಾತಾಡ್ತಾ ಇದ್ರೂ ಕೂಡ ನಾವು ಹೊರಗಿನವರ ಆಡಳಿತದಲ್ಲಿ ಇರೋ ಪರಿಸ್ಥಿತಿ ಇತ್ತು. ಹುಬ್ಳಿ ಕರ್ನಾಟಕದ ಮಂದಿ ಬಾಂಬೆ ಪ್ರೆಸಿಡೆನ್ಸಿ ಕೆಳಗಿದ್ರೂ ಅಲ್ಲಿ ಮರಾಠಿ ಅಧಿಕೃತ ಭಾಷೆಯಾಗಿತ್ತು. ಹೈದರಾಬಾದ್ ಕರ್ನಾಟಕ ನಿಜಾಮನ ಆಳ್ವಿಕೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಸೌತ್ ಕೆನರಾದಲ್ಲಿದ್ದ ಕನ್ನಡಿಗರು ತಮಿಳು ಮಾತಾಡೋ ಮದ್ರಾಸ್ ಪ್ರೆಸಿಡೆನ್ಸಿಯ ಆಳ್ವಿಕೆಯಲ್ಲಿದ್ದರು. ಮೈಸೂರಿನಲ್ಲಿ ಮಾತ್ರ ಕನ್ನಡ ಮಾತಾಡೋ ಒಡೆಯರ ಆಳ್ವಿಕೆ ಇತ್ತು. ಹೀಗಿರುವಾಗ ಮೈಸೂರಿನಿಂದಾಚೆಗಿದ್ದ ಎಲ್ಲ ಕನ್ನಡಿಗರಲ್ಲೂ ಒಂದು ಸಣ್ಣ ಕಿಚ್ಚು ಹತ್ಕೊಳ್ತು. ಉರ್ದು, ತಮಿಳು, ಮರಾಠಿ ಭಾಷೆಗಳ ಹೇರಿಕೆ ನಮ್ಮ ಮೇಲೆ ಆಗ್ತಿದೆ, ನಮ್ಮ ಅಸ್ತಿತ್ವ ಕಳೆದು ಹೋಗ್ತಿದೆ ಅನ್ನೋ ಕೂಗು ಅಲ್ಲಲ್ಲಿ ಕೇಳಿಸೋಕೆ ಶುರುವಾಯಿತು. ಕನ್ನಡ ಮಾತಾಡೋರೆಲ್ಲ ಒಂದು ಕಡೆ ಸೇರಿ ಒಗ್ಗಟ್ಟಾಗಿ ಹೋರಾಡಿ ಕರ್ನಾಟಕ ಕಟ್ಟೋಕ್ಕೆ ಸಿದ್ಧರಾದರು. ಆಗ ಕಕ್ಕಿಲ್ಲಯ್ಯ ಆಲೂರು ವೆಂಕಟರಾಯರು, ಗೋಕಾಕ್, ಕುವೆಂಪು ಹೀಗೆ 10 ಹಲವಾರು ಮಹಾಮಾನವರು ಕನ್ನಡಕ್ಕಾಗಿ ಹೋರಾಡಿದರು. ನವೆಂಬರ್ 1, 1973 ದೇವರಾಜರಸ್ ಮುಖ್ಯಮಂತ್ರಿಯಾಗಿದ್ದ ಕಾಲ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯವಾಯಿತು. ಅಂದು ಕನ್ನಡದ ಏಕೀಕರಣ ಆಯಿತು, ಕರ್ನಾಟಕದ ಏಕೀಕರಣ ಆಯಿತು. ಕನ್ನಡದವರು ಉಳಿದ್ರು, ಕನ್ನಡನೂ ಉಳಿತು. ಇತಿಹಾಸ ಮರುಕಳಿಸುತ್ತೆ ಅಂತ ಹಿರಿಯರು ಹೇಳ್ತಾರೆ. ಈಗ ಕರ್ನಾಟಕದಲ್ಲೂ ಇತಿಹಾಸ ತಿರುಗಿ ಬರ್ತಾ ಇದೆ. ಪರಭಾಷೆ ಹೇರಿಕೆ ಭರದಿಂದ ಸಾಕ್ತಿದೆ. ವಲಸಿಗರ ಅಟ್ಟಹಾಸ ಜೋರಾಗಿದೆ. ಇದೆಲ್ಲದರ ಮಧ್ಯೆ ಕಸ್ತೂರಿ ಕನ್ನಡ ಬಾಡಿ ಹೋಗ್ತಿದೆ. ಇತಿಹಾಸವನ್ನು ಬದಲಾಯಿಸುವಂತ ಧೀರರು ಮತ್ತೆ ಹುಟ್ಟಿ ಬರಬೇಕಿದೆ. ಯಾಕೆಂದ್ರೆ ಈಗ ಜೈ ಕರ್ನಾಟಕ ಮಾತೆ ಅಂದ್ರೆ ಅಸಹ್ಯ ಪಟ್ಕೋತಾರೆ. ಕನ್ನಡ ಮಾತಾಡೋಕೆ ಹಿಂದೆ ಮುಂದೆ ನೋಡ್ತಾರೆ. ಕನ್ನಡ ಬರುತ್ತಾ ಅಂದ್ರೆ ಕನ್ನಡ ಗೊತ್ತಿಲ್ಲ ಅಂತಾರೆ. ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನನ್ಗಾಗ್ತಿರೋ ನೋವು, ಸಂಕಟ, ಅವಮಾನ ಬೇರೆ ಯಾರಿಗೂ ಆಗ್ಬಾರ್ದು ಅಂತ.
ನಾನು ಮಾಡಿದ ತಪ್ಪಾದ್ರೂ ಏನು? ನನ್ನ ಜೀವನದಲ್ಲಿ ನಾನು ಸೋತೋಗಿದ್ದೀನಿ. ನಾನು ಪಟ್ಟಿರೋ ಕಷ್ಟ ಬೇರೆ ಯಾರೂ ಅನುಭವಿಸ್ಬಾರ್ದು. ಇನ್ನು ನಾನು ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲ. ನಾನು ಹೋಗಿ ಬರ್ತೀನಿ, ನನ್ನ ಕ್ಷಮಿಸ್ಬಿಡು. OTP 7841. ಸರ್ ಲೊಕೇಶನ್ ತೋರಿಸ್ತಿದ್ಯಲ್ಲ ಅಲ್ಲೇ ತಾನೆ? ಕ್ಯಾ ಭೈ ಕನ್ನಡ ಗೊತ್ತಿಲ್ಲ? ಸರ್ ಅದು ಕನ್ನಡ ಅಲ್ಲ ಸರ್, ಕನ್ನಡ ಕನ್ನಡ ಸರ್. पता है ज्यादा स्मार्ट बनने की जरूरत नहीं है. चलो अपना गाड़ी चलाओ, ठीक है? ಹೇಳೋದು ನಮ್ಮ ಧರ್ಮ, ಕೇಳಿಲ್ಲ ಅಂದರೆ ನಿಮ್ಮ ಕರ್ಮ. ಒಂದು ಎರಡು ಮೂರು ನಾಲ್ಕು ಐದು ಆರು ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡು ದೇವರಿವಳು ನಾವು. यार ये बैंगलोर के ट्रैफिक ने माँ बहन कर रखी है यार. क्यों? यार शाम को 5 बजे निकलते हैं, रात में 9 बजे पहुंचते हैं. अरे तूने सिल्क बोर्ड का सुना क्या? क्या? जब उनकी शादी हुई थी ना तो हम लोग सिल्क बोर्ड पे थे. अच्छा. उस तरफ पहुंचे ना तो मुन्ना हो गया था. देख तेरी मद्रासी बेबी. अच्छी तो है बट इट वोंट वर्क आउट यार. क्यों? लैंग्वेज उसका एन्ना पोन्ना रन्ना पूरी चेन्नई एक्सप्रेस है यार, विथ फुल ऑफ बकवास डिक्शनरी. शाहरुख खान है? नॉनसेंस. ए रजनीकांत, वड़क्कम तलाइवा. साला ಸರ್ OTP ಕೊಡಿ. 6123. ಸರಿ ಸರ್. ಸರ್ ರಾಮಮೂರ್ತಿ ನಗರನಾ? हाँ. ಈ ಟೈಮಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ ಸರ್. सॉरी. ತುಂಬ ಟ್ರಾಫಿಕ್ ಇರುತ್ತೆ ಈ ಟೈಮಲ್ಲಿ ಎಂದೆ. अरे भाई हिंदी में बात करो. हिंदी आता है क्या? ಇಲ್ಲ ಸರ್, ಅಚ್ಚ ಕನ್ನಡದ ಸ್ವಚ್ಛ ಕೂಸು ಕನ್ನಡಿಗ. अरे भाई हिंदी भी नेशनल लैंग्वेज है, तेरे को भी सीखना पड़ेगा हिंदी.
ಅನ್ನ ತಿಂತಿರೋ ಕರ್ನಾಟಕದಲ್ಲಿದ್ದು ಕನ್ನಡನೇ ಕಲ್ತಿಲ್ಲ ನೀವು, ಇನ್ ನಮಗೆ ಬಿಟ್ಟಿ ಭಾಷಣ. जो भी बोलना है हिंदी में बोल. ये तेरी असड़ पसड़ वाली भाषा ना मेरे को समझ में नहीं आती क्या? असड़ पसड़ अल्ला सर, कन्नड़ा. बैंगलोर में भी अब लोगों को हिंदी आता है, तू भी सीख ले. ಶಬಾಷ್. ನಮಗೆ ಹಿಂದಿ ಕಲೀರಿ ಅಂತೀರ, ನೀವು ಮಾತ್ರ ಕನ್ನಡ ಕಲಿಯಲ್ಲ ಅಲ್ಲ? आता है ना 2 वर्ड, ಕನ್ನಡ ಗೊತ್ತಿಲ್ಲ. ಗೊತ್ತು ಮಾಡೋಣ. FM Andre Radio City 91.1. 1 2 Excuse me, sir. Sir, my friend is missing since last night, sir. Sir, his mobile is not reachable, sir. I wanted to lodge a complaint. ಈಗ ಹೇಳಿದ್ರಲ್ಲ, ಅದನ್ನ ಇನ್ನೊಂದ್ಸಲ ಕನ್ನಡದಲ್ಲಿ ಹೇಳಿ. Sorry, sir. We're yet to learn Kannada. Please help us, sir. ಸಹಾಯ? ಕನ್ನಡ ಕಲಿಯಕ್ಕ ಅಥವಾ ಕಂಪ್ಲೇಂಟ್ ಲಾಡ್ಜ್ ಮಾಡಕ್ಕ? Jokes doing jokes. Brothers, do one thing. Go straight. Take right. There you give missing complaint. ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು, ಭಾರತ್ ಮಾತಾ ಕಿ ಜೈ. क्या बोल रहे हैं? It's okay, sir. I think he's saying we should go there and file the complaint. Thank you, sir. Okay, thank you. Thank you, sir. ಹಲೋ, ಹೋಗ್ ಬನ್ನಿ. ದೇವ್ರಿಗೆ ಒಳ್ಳೇದಾಗ್ಲಿ. ಅಯ್ಯೋ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. यार यहाँ तो कोई नहीं है. अंदर है शायद. Let's ask him. Excuse me, sir. Yes? Sir, the person sitting outside asked me to go and see the sub-inspector. There is nobody outside and we would like to file a complaint. Sir, can you please help us out? Come in. ಕೂತ್ಕೊಳ್ಳಿ. ಹೇಳಿ. Sir, our friend was supposed to reach home yesterday. Okay. He hasn't reached yet. His mobile says switched off. Okay. Sir, there is something fishy, sir, because he never stays away. I need your friend's phone number. Yes, sir. Sir, it's 71415 52715. I need more details about the person who's missing. By the way, what's his name? Sir, his name is Tuhinanshu Chaturvedi. He's from Delhi and he works with Insight Infotech. His last scene? Sir, he was last seen in the office only, sir. Have you guys checked everywhere? I mean his friends, relatives, girlfriends. Yes, sir. He's nowhere being found. Let's wait for the next 24 hours. Make sure you guys are available for the next 24 hours. I may contact Okay, you at any given point of time. Right, sir. One final question. Yes. Any personal rivalries? Nothing like that, sir. Okay. Sir. Boss, have you returned on your contact numbers? Yes, sir. Hello. This is my number. At your service. Anytime. Anywhere. Thank you, sir.
ಸರ್. ಇವ್ರ ಕಂಪ್ಲೀಟ್ ಡೀಟೇಲ್ಸ್ ಬರ್ಕೊಳ್ಳಿ. ಮಿಸ್ಸಿಂಗ್ ಕೇಸು. ಗೊತ್ತು ಸರ್. ನಾನು ಟೇಬಲ್ಗೆ ಬಂದು ಹಾಯ್ ಹಲೋ ಅಂದಮೇಲೆ ಇಲ್ಲಿಗೆ ಬಂದಿದ್ದು. ಒಳ್ಳೇದಾಯ್ತು, ಬರ್ಕೊಳ್ಳಿ ಡೀಟೇಲ್ಸ್ನ. ಅಯ್ಯೋ, ನಂಗೆ ಕನ್ನಡ ಬಿಟ್ಟು ಬೇರೆ ಬರಲ್ಲ, ಇವರು ಕನ್ನಡನೇ ಬರಲ್ಲ. ಯಾಕೋ ಸಿಂಕ್ ಆಯ್ತಿಲ್ಲ ಸರ್. ಇದಕ್ಕೆ ನೀವೇ ಸೇರಿ ಸರ್. ನಿಮ್ದೇನ್ರಿ? ಆಯ್ತು ಸರ್, ಬರ್ಕೊಳ್ಳಿ. ಡೀಟೇಲ್ಸ್ ಮಿಸ್ ಆಗಬಾರ್ದು ಯಾವುದೇ ಕಾರಣಕ್ಕೂ. ಏನ್ರಪ್ಪ ಪರಭಾಷೆ ಪೆದ್ಮುಂಡೆವ, ಈಗಲಾದ್ರೂ ಅರ್ಥ ಆಗಿರ್ಬೇಕಲ್ವಾ ನಿಮ್ಗೆ? ನಮ್ಮೂರಲ್ಲಿ ಇದ್ದಿದ್ರೆ ನೆಮ್ಮದಿಯಾಗಿರ್ಬೋದಾಗಿತ್ತು ಅಂತ. ಇಲ್ಲಿ ನಿಮ್ಮಂಥವ್ರು ಬರೋದ್ರಿಂದ ನಿಮ್ಗೂ ನಮಗೂ ಅಸ್ತಿತ್ವನೇ ಮಿಸ್ಸಿಂಗು. ಕಂಪ್ಲೇಂಟು ಕೊಡಕ್ಕಾಗಲ್ಲ. ಎಸ್ಯೂಸ್ ಮೀ. ಹಲೋ, ಎಸ್ಯೂಸ್ ಮೀ. ಹೀ ಟೇಬಲ್ ಕಂಪ್ಲೇಂಟ್ ಗಿವ್. ರೀ ಸೋಮ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಸುಮ್ಮನೆ ಇದ್ರೆ ಮಕ್ಕಳೇ ಆಗಲ್ಲ. ಏನ್ ಸರ್ ನಿಮಗೆ ಗೊತ್ತಿಲ್ವಾ? ನೀವು ಬನ್ನಿ, ಪ್ಲೀಸ್ ಕಮ್. டே மச்சி, சொல்லு மச்சி. டே முருகா, ஏடா தமிழ் பாட்டு வர மாதிரி எதுவும் வராடா. ஆமா மச்சி. ஆமா மச்சி, தமிழ் பாட்டுன்னு கெத்து தான். பாட்டு கேட்ட உடனே ஸ்டெப்ஸ் தானா வரும். டேய் கேடா சும்மா. டே மச்சி, நான் ஒரேடா. ஏன் மச்சி? ஒன்றும் இல்லை மச்சி, கொஞ்சம் வேலை இருக்கு. கேப் கூட வந்திருக்குது மச்சி. வரேன்டா, வரேன். டேய் மச்சி, வரேன்டா. டேய் வரேன்டா. டேய் சார், ஓடிபி 3290. ஹலோ, சொல்லு மச்சி. நேற்று பார்த்தோமே தளபதி படம் அப்படி இருந்து மச்சி. செம்ம இல்லையா? தலைவர் பார்த்தோம், எங்க கேண்டு டன்னா 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 டன்னா. ஹலோ ஹலோ, அட சை, ಈ ಕರ್ನಾಟಕದ ನೆಟ್ವರ್ಕ್ ஒரு பெரிய பிரச்சனை ಐತೆ. ಸರ್, ಪ್ರಾಬ್ಲಮ್ಮು ನೆಟ್ವರ್ಕ್ದ ಕರ್ನಾಟಕದ ಏನಿಲ್ಲ ಸರ್. ಎಷ್ಟು ವರ್ಷ ಆಯಿತು ಕರ್ನಾಟಕಕ್ಕೆ ಬಂದು? 17 ವರ್ಷ. ಓ, ಕನ್ನಡ ಅರ್ಥ ಆಗುತ್ತೆ. தெரியும்பா, பேச்ச வராது, பேச மாட்டேன். ಯಾಕೆ ಸರ್, ಕನ್ನಡ ಮಾತಾಡೋಕ್ಕೆ ಏನು ಪ್ರಾಬ್ಲಮ್? தேவையில்லைண்ணா, உங்கள் மாதிரி கன்னட பசங்களே தமிழ்ல பேசும்போது நான் எதுக்குண்ணா கನ್ನಡ பேசணும்? ಅದು ಸರಿಯನ್ನೇ, ಆದರೂ ಕರ್ನಾಟಕದಲ್ಲಿ ಇಷ್ಟು ವರ್ಷ ಇದ್ದು ಕನ್ನಡ ಕಲ್ತಿಲ್ಲ ಅಂದರೆ ನೀವು ಗ್ರೇಟ್ ಸರ್, ಗ್ರೇಟ್. தெரியும்பா, ஒரு 2-3 வார்த்தை வரும். என்ன, ಹೋಗ, ಬಾರ, ರೇಪ್.
ಸರ್, ರೇಪು ತೆಲುಗು, ನಮ್ಮ ಕನ್ನಡನ ರೇಪ್ ಮಾಡಬೇಡಿ. ಅಲ್ಲ, ತಮಿಳ್ನವರು ಕರ್ನಾಟಕದಲ್ಲಿದ್ದು ಕನ್ನಡ ಕಲ್ತು ಏನೇನೋ ಸಾಧನೆ ಮಾಡಿದ್ದಾರೆ. ನೀವ್ಯಾಕೆ ಆ ಥರ ಏನಾರು ಟ್ರೈ ಮಾಡಬಾರ್ದು? விடனா பெரிய லெக்சர்லாம் கொடுக்குற எங்களுக்கு தாய்மொழி தமிழ்லே போதும். நீ ரோட் பார்த்துக்கிட்டு ஒண்டி ஓட்டு. ಹಂಗಲ್ಲ ಸರ್, ಅದು டேய் எல்லாம் பிரச்சனை மூடிக்கிட்டு ஒண்டி ஓட்ட மாட்டேன் நீ. ಸುಮ್ಮನೆ ಸುಮಾರಾಚಿ. ಸರ್, ನಮ್ಮ ಊಟಕ ಸರ್ ಮಿಸ್ಸಿಂಗ್ ಸರ್. ಎಲ್ಲೋ ಕಾವೇರಿ ನೀರು ಕದಿಯಕ್ಕೆ ಹೋಗಿರ್ಬೇಕು. ಕಾವೇರಿ ತಾಯಿ ನುಂಗ್ಕೊಂಡ್ಬಿಟ್ಟಿದ್ದಾಳೆ. ಡೋಂಟ್ ವರಿ. என்ன சார், உங்களுக்கு காமெடியா இருக்கு, எங்களுக்கு டென்ஷனா இருக்கு சார். ಓಕೆ, ಸಾರಿ. ಯಾವಾಗಿಂದ ಮಿಸ್ಸಿಂಗು? ನೇತಿಂದಿಲ್ಲ ಸರ್. ಓ ಮೇಡಮ್ ಬಂದ್ರು, ಎದ್ದೇಳಿ ಎದ್ದೇಳಿ. ಒಂದು ನಿಮಿಷ ಬಂದೆ. ಪ್ಲೀಸ್ ಬನ್ನಿ ಮೇಡಮ್. ಹರ್ಷ, ಮಿಸ್ಸಿಂಗ್ ಕೇಸ್ಗಳು ಜಾಸ್ತಿ ಇದೆ. ಎಲ್ಲ ಸ್ಟೇಷನ್ಗಳಿಂದನೂ ತುಂಬ ಕಂಪ್ಲೇಂಟ್ಸ್ ಬರ್ತಾ ಇದೆ. ಆಫ್ ಆಲ್ ದ ಕೇಸಸ್ ನಿಮ್ಮ ಲಿಮಿಟ್ಸಲ್ಲಿ ಜಾಸ್ತಿ ಕಂಪ್ಲೇಂಟ್ಸ್ ರಿಜಿಸ್ಟರ್ ಆಗಿದೆ. ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಇಸ್ ಗೆಟಿಂಗ್ ಬಿಗರ್ ಆ್ಯಂಡ್ ಬಿಗರ್. ಎಲ್ಲಿದ್ದೀರಾ ಈ ಕೇಸಲ್ಲಿ? ವಿ ಆರ್ ಆಲ್ಮೋಸ್ಟ್ ದೇರ್ ಮೇಡಮ್. ಇನ್ನು 24 ಗಂಟೆ ಒಳಗಡೆ ಟ್ರೇಸ್ ಔಟ್ ಮಾಡ್ತೀವಿ. ಹಾಗೆಲ್ಲ ಫಾಲ್ಸ್ ಪ್ರಾಮಿಸ್ಗಳು ಮಾಡಬೇಡಿ. ಮಾತು ಉಳಿಸ್ಕೊಳ್ಳೋದು ಕಷ್ಟ ಆಗತ್ತೆ. ಏನ್ರಿ ಸೋಮ, ಆ ತಮಿಳ್ನವ್ರ ಹತ್ರ ತುಂಬಾ ಹಲ್ಕಿರಿತಾ ಇದ್ರಿ. ನಿಮ್ಗೇನನ್ಸತ್ತೆ ಈ ಕೇಸ್ ಬಗ್ಗೆ? ನಂಗೆ ಯಾಕೋ ಈ ಪಿಕ್ಚರ್ಗಳಲ್ಲಿ ದೆವ್ವನೋ ಪಿಚಾಚಿನೋ ಹಾರಿಸ್ಕೊಂಡು ಹೋಗಿರ್ತಲ್ಲ ಮೇಡಮ್, ಹಂಗಾಗಿರ್ಬೇಕು ಅನ್ಸುತ್ತೆ. ರೀ ಸೋಮ, ಯಾವ ಕಾಲದಲ್ಲಿ ಇದೀರ್ರಿ? ಜೇಬಲ್ಲಿ ಇನ್ನೂ ನಿಂಬೆ ಹಣ್ಣು ಇಟ್ಕೊಂಡು ಓಡಾಡ್ತಿದ್ದೀರಾ ಹೇಗೆ? ಮೇಡಮ್, ಅದು ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಇನಫ್ ರಿಸೋರ್ಸಸ್ ಟು ಹ್ಯಾಂಡಲ್ ದಿಸ್ ಕೇಸ್. ಬೆಟರ್ ಟು ಹ್ಯಾಂಡ್ ಇಟ್ ಓವರ್. ಮ್ಯಾಮ್, ಅದು ಹರ್ಷ, ನೀವೇನು ಹೇಳಕ್ ಹೊರಟಿದ್ದೀರಾ ಅಂತ ನನಗೆ ಗೊತ್ತು. ಆದರೆ ನನ್ನ ಹತ್ರ ಆಪ್ಷನ್ಸ್ ಇಲ್ಲ, ಟೈಮೂ ಇಲ್ಲ. ಈ ನ್ಯೂಸು ನ್ಯಾಷನಲ್ ಲೆವೆಲ್ಗೆ ಸ್ಪ್ರೆಡ್ ಆಗೋದಕ್ಕೆ ಮುಂಚೆ ಈ ಕೇಸ್ನ ಒಬ್ಬ ಸ್ಪೆಷಲ್ ಆಫೀಸರ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಯಾರಿಗೆ ಮೇಡಮ್? ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಮನೇಲಿ ಹೆಣ್ಮಕ್ಳಿಲ್ವಾ? ಏಯ್, ಹೆಂಗಿದೆ ಮೈಗೆ? ಹೋಗೋ, ಕರೀಲ ಪೊಲೀಸ್ನ. ಬಂದ್ಬಿಡ್ತಾರ ರೋಡ್ಗೆ. ಥೂ, ಹಾಳಾಗ್ ಹೋಗ್ ಸಾಯ್ರಿ. ನೋಡ್ತಾರಾಗ ನಾನ್ ಬೇಡವಾ? ನೀನೇ ಹೊಡಿಯೋದ, ನಾನು ಹೊಡಿತೀನಿ. ನೀನ್ ನೋಡ್ತಾ ಇರೋಷ್ಟೇ, ನೀನೇ ಹೊಡಿಯೋದ, ನಾನು ಹೊಡಿತೀನ. ನಾನು ಬಿಡ್ತೀನ. ಎದ್ದೇಳೋ, ಎದ್ದೇಳೋ ಮೇಲೆ ಏಳ್ಮೇಲೆ ವಿಡಿಯೋ ತೆಗೀರಿ. ಸೆಕ್ಷನ್ 143 ಅನ್ಲಾಫುಲ್ ಅಸೆಂಬ್ಲಿ, ಸೆಕ್ಷನ್ 147 ರಾಯಟಿಂಗ್, ಸೆಕ್ಷನ್ 352 ಪನಿಷ್ಮೆಂಟ್ ಫಾರ್ ಅಸಾಲ್ಟ್, ಸೆಕ್ಷನ್ 506 ಕ್ರಿಮಿನಲ್ ಇಂಟಿಮಿಡೇಷನ್. ನಮ್ಮ ಅಪ್ಪ ಫೋನ್ ಮಾಡ್ತೀನಿ, ಯಾರಂತ ಗೊತ್ತಲ್ಲ? ಏನಂದ್ರೆ ಫೋನ್ ಮಾಡ, ಯಾರಂತ ಗೊತ್ತಾ? ನಿಮ್ಮ ಅಪ್ಪಂಗೆ ಫೋನ್ ಮಾಡ್ತೀಯಾ? ಹೇಳೇಣ್, ಎದ್ದೇಣ್, ನಿಮ್ಮ ಅಪ್ಪಂಗೆ ಫೋನ್ ಮಾಡು. ನಿಮ್ಮ ಅಪ್ಪಂಗೆ ಹೇಳು, ಹೆಣ್ಮಕ್ಳು ಅಂದ್ರೆ ತೊಡೆ ಸೊಂಟ ಎದೆ ಬೆನ್ನು ತೋರ್ಸ್ಕೊಂಡು ಐಟಮ್ ಸಾಂಗ್ ಮಾಡೋ ಗೊಂಬೆಗಳಲ್ಲ. ದಿಕ್ಕಲ್ ತಿರುಗಿದ್ರೆ ಅಡುಗೆ ಮನೇಲಿ ನಿಮ್ ಬೆನ್ ಮೂಳೆಗಳನ್ನ ಮುರಿದು ಸೌಟು ಲಟ್ಟಣಿಗೆ ಮಾಡ್ಕೋತೀವಿ. ಹಾಗೆ ನಿಮ್ಮ ಅಪ್ಪಂಗೆ ನನ್ನ ಹೆಸರು ಹೇಳು, ಶ್ರುತಿ. ಶ್ರುತಿ ಚಕ್ರವರ್ತಿ. ಮೇಡಮ್,
Hello, ma'am. ಹಾ ಶ್ರುತಿ ಪ್ಲೀಸ್ ಕಮ್. How are you, ma'am? ಐ ಆಮ್ ಗುಡ್. ನಿಮ್ಮನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು ಮ್ಯಾಮ್. ಸೇಮ್ ಹಿಯರ್. ಇವರು ಮಹಾಂತೇಶ್, ಇವರು ಸೋಮಾ. ನಮಸ್ತೆ ಮೇಡಮ್. ಆ್ಯಂಡ್ ದಿಸ್ ಇಸ್ ಶ್ರುತಿ ಚಕ್ರವರ್ತಿ, ಆರ್ ಡೇರಿಂಗ್ ಆಫೀಸರ್. ನಿಮಗೆ ಸೆಕೆಂಡ್ ಕೊಡಕ್ಕೆ ಭಯ ಆಗತ್ತೆ ಮೇಡಮ್. ಮೇಡಮು ಡೇರಿಂಗ್ ಆಫೀಸರ್ ಅಂದ್ರಲ್ಲ. ನೈಸ್ ಟು ಮೀಟ್ ಯು ಆಲ್. ಹರ್ಷ, ಶ್ರುತಿ. ಹಾಯ್. ಶ್ರುತಿ, ಈಗಾಗಲೇ ಕೇಸ್ ಬಗ್ಗೆ ನಿಮಗೆಲ್ಲ ಬ್ರೀಫ್ ಮಾಡಿದ್ದೀನಿ. ಕಳೆದ 3 ದಿನಗಳಲ್ಲಿ 8 ಮಿಸ್ಸಿಂಗ್ ಕೇಸ್ ರಿಪೋರ್ಟ್ ಆಗಿದೆ. ದಿನೇ ದಿನೇ ಹೀಟ್ ಹೆಚ್ಚಾಗ್ತಾ ಇದೆ. ಮಿನಿಸ್ಟ್ರ್ ಲೆವೆಲಿಂದ ಕೂಡ ಪ್ರೆಷರ್ ಇದೆ. ನ್ಯೂಸ್ ಚಾನೆಲ್ನವರೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಎಫಿಷಿಯನ್ಸಿನ ಪ್ರಶ್ನೆ ಮಾಡ್ತಾ ರೂಪ್ತಾ ಇದ್ದಾರೆ. ಈ ಕೇಸ್ನ ನಮ್ಮ ಡಿಪಾರ್ಟ್ಮೆಂಟಿಂದ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ಬೋದು. ಅದಕ್ಕೆ ನಿಮ್ಮನ್ನು ಕರೆಸಿರೋದು. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಕೈಲಿ ಕಷ್ಟ ಇರಲಿಲ್ಲ ಮೇಡಮ್. ಇನ್ಫ್ಯಾಕ್ಟ್ ವಿ ವರ್ ಆಲ್ಮೋಸ್ಟ್ ದೇರ್. ನೋ ಹರ್ಷ, ಪ್ಲೀಸ್, ನೋ ಆರ್ಗ್ಯುಮೆಂಟ್ಸ್. ಇಷ್ಟು ರೇಂಜಲ್ಲಿ ಮಿಸ್ಸಿಂಗ್ ಕೇಸ್ಗಳು ರಿಪೋರ್ಟ್ ಆಗಿದ್ದು 1996 ಅದು ಹೆಣ್ಮಕ್ಳುಗಳ ಕೇಸ್, ಸೀರಿಯಲ್ ರೇಪಿಸ್ಟ್. ಆದ್ರೆ ಈ ಕೇಸಲ್ಲಿ ಬರೀ ಹೆಣ್ಮಕ್ಳಿಲ್ಲ, ಬೇರೆ ಏನಾದ್ರೂ ಕಾಮನ್ ಫ್ಯಾಕ್ಟರ್ ಇದೆಯಾ? ಏನಿರುತ್ತೆ ಮೇಡಮ್, ಅಲ್ಲಾದ್ರೆ ಕಾಮ ಇರುತ್ತೆ. ಇಲ್ಲಿ ಕಾಮನೂ ಇಲ್ಲ, ಕಾಮನೂ ಇಲ್ಲ ಮೇಡಮ್. ಇಲ್ಲಿ ಮಿಸ್ ಆಗಿರೋರೆಲ್ಲ ತಮಿಳ್ನಾಡವರು, ಆಂಧ್ರ ಅವರು, ಬಿಹಾರ್ ಅವರು ಮತ್ತೆ ಕೋಲ್ಕತ್ತಾದವರು. ನಮಗೆ ತಿಳಿದಿರೋ ಮಟ್ಟಿಗೆ ಇದರಲ್ಲಿ ಯಾವ ಕಾಮನ್ ಫ್ಯಾಕ್ಟರ್ಸು ಇಲ್ಲ ಮೇಡಮ್. ಇವರಲ್ಲಿ ಯಾರು ಕನ್ನಡದವ್ರು ಇಲ್ಲ ಅನ್ನೋದೇ ಕಾಮನ್ ಫ್ಯಾಕ್ಟರ್. ಎಸ್, ಯು ಆರ್ ಆಬ್ಸಲ್ಯೂಟ್ಲಿ ರೈಟ್. ಅದಕ್ಕೆ ಹರ್ಷ ಹೇಳಿದ್ದು ಶಿ ಇಸ್ ಅನ್ ಇಂಟೆಲಿಜೆಂಟ್ ಆಫೀಸರ್ ಅಂತ. ಶ್ರುತಿ, ಈ ಕೇಸ್ನ ಎಲ್ಲ ಡೀಟೇಲ್ಸು ಈ ಫೈಲ್ಸ್ನಲ್ಲಿದೆ. ಈಗ ಇದು ನಿಮ್ಮ ಕೈಲಿದೆ. ನನಗೆ ಆದಷ್ಟು ಬೇಗ ರಿಸಲ್ಟ್ಸ್ ಬೇಕು. ಶೋ ಮ್ಯಾಮ್. ಓಕೆ, ನನಗೆ CM ಆಫೀಸಲ್ಲಿ ಒಂದು ಮೀಟಿಂಗ್ ಇದೆ. ಐ ವಿಲ್ ಸಿ ಯು ಗೈಸ್ ಸೂನ್. ಓಕೆ ಮ್ಯಾಮ್. ಮಾಂತೇಶ್, ರೀ ಸೋಮಾ ಸರ್, ನಮ್ಮ ಟೇಬಲ್ ಮೇಲಿರೋ ಬೇರೆ ಫೋಟೋಸು ಡೀಟೇಲ್ಸು ಎಲ್ಲ ಕೊಡಿ. ಟೇಬಲ್ಲು ಖಾಲಿ ಆಗುತ್ತೆ, ಕೇರ ಮಾಡೋಕ್ಕೆ ಜಾಗನೂ ಆಗುತ್ತೆ. ಸರಿ ಸರ್, ನೀವು ಹೇಳ್ದಂಗೆ. ಸರ್, ಯಾಕೋ ಹೊಟ್ಟೆಲಿ ಗುಡುಗುಡು ಅಂತ ಇದೆ. ಒಂದು ಅರ್ಧ ಗಂಟೆ ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ ಸರ್. ಹೊಟ್ಟೆ ಗುಡುಗುಡು ಅಂದರೆ ಫೋನ್ ಬರುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಹೋಗಿ ಬನ್ನಿ, ಇನ್ಮೇಲಿಂದ ನಿಮ್ಮ ರಿಪೋರ್ಟಿಂಗ್ ನನಗಲ್ಲ, ಮೇಡಮ್ಗೆ. ಸರಿ ಸರ್. ಮೇಡಮ್, ಹೋಗಿ ಬರಲಾ? ಹೋಗಿ ಬನ್ನಿ, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಎನಿವೆ, ನೈಸ್ ಮೀಟಿಂಗ್ ಯು. ತುಂಬಾ ಅನ್ಕಂಫರ್ಟಬಲ್ ಆಗಿದ್ದೀರಾ? ದೊಡ್ಡವ್ರ ಮುಂದೆ ಒಂಥರ ಹಾಗೆ. ಏನಾದ್ರು ಬೇಕಾದ್ರೆ ಹೇಳಿ, ಫಾಲೋ ಅಪ್ ಮಾಡ್ತೀವಿ. कल रात पार्टी गया था. पार्टी के बाद मैंने फोन किया, आज भी फोन किया, बट he didn't answer my call. ಮೇಡಮ್, ಹಿಂದಿ ಅವ್ರು ತಾನೆ. ನೆನ್ನೆ ನೋಡಿದೆ. ಅದಾದ್ಮೇಲೆ ಬೆಳಗ್ಗೆ ಬರ್ತಾರೆ, ಸಾಯಂಕಾಲ ಹೋಗ್ತಾರೆ. ಅದಾದ್ಮೇಲೆ ಏನೋ ಗೊತ್ತಿಲ್ಲ. என் தம்பி நேத்துலேருந்து காணோம் மேடம். ரொம்ப பயமா இருக்கு, கொஞ்சம் தேடி கொடுங்க மேடம். कल सुबह देखा था सलीम को, हम फोन ट्राई किया, पता नहीं कहाँ गया.
ಕುಡಿರೋ ಮಜಾ ಮಾಡ್ರಿ. Hey waiter, और एक shot. Hey, listen my favorite song, dance. क्या बोल रही थी तू? छोड़ छोड़ डांस कर तू, वैसे भी वीकेंड है. लो ಕನ್ನಡ ಹಾಡಾಕ. ए, इसको बोलो ये गाना बंद करने के लिए. क्या बोला बोलो? बोल रहे इस गाने को बंद करने के लिए. ಏನೇ ನಿನ್ ಪ್ರಾಬ್ಲಮ್? ए वेटर, बंद कर बे, बोल रही हूँ ना. बंद कर रे. ಯಾರ ನೀನು? ಹೆಂಗಿದೆ ಮೈಗೆ? कौन रे? ಏನೇ ಅವಾಗ್ಲಿಂದ ನೋಡ್ತಾ ಇದ್ದೀನಿ, ತುಂಬಾ ಮಾತಾಡ್ತಿದ್ಯಾ? तू भी चल, तू चल. क्या चाहिए रे इसको? ಯಾಕೆ ಆಗ್ತಿಲ್ಲ? ಹಾಕೋ ಸುಮ್ಮನೆ. क्या रे इसका? ಎಲ್ಲ ಸಾಂಗ್ ಬೇಕು, ಹಾಕೋ ಫಸ್ಟ್. चल जा रे. चल जा. ಸುಮ್ನೆರಾ ಏನೇ ಕಿರಿಕೋ? ನೋಡೋಣ, ಅವಾಗ್ಲಿಂದ ಕನ್ನಡ ಸಾಂಗ್ ಬೇಡ ಅಂತ ಸ್ಟಾಪ್ ಮಾಡ್ತಾ ಇದ್ದಾಳೆ. ಎಷ್ಟೇನ ಕೋಪ ಅವಳಿಗೆ? ಕನ್ನಡ ಅಲ್ಲ ಮೇಡಮ್, ಕನ್ನಡ. ಮೇಡಮ್, ನೀವು ಹೆಣ್ಮಕ್ಳು, ಮರ್ಯಾದೆ ಕೊಡ್ತಾ ಇದ್ದೀನಿ. ನಾವು ಕನ್ನಡದವರು. ತುಂಬಾ ಸೈಲೆಂಟು, ವೈಲೆಂಟ್ ಮಾಡಕ್ ಹೋಗ್ಬಿಡಿ ಮೇಡಮ್. ದಯವಿಟ್ಟು ಮನೆ ಕರ್ಕೊಂಡು ಹೋಗ್ಬಿಡಿ. ಚಲೋ ಚಲೋ ನಾ, ಚಲ್ ನಾ. ಏಯ್ ಬನ್ರೋ. ಮೇಡಮ್ OTP. ಮೇಡಮ್ OTP. ಅವನು ಈಗಿನ ಕಾಲದ ಹುಡುಗಿಯರು ಮೈ ತುಂಬಾ ಬಟ್ಟೆ ಹಾಕ್ತಾರಿಲ್ಲ ಗೊತ್ತಿಲ್ಲ, ಹೊಟ್ಟೆ ತುಂಬಾ ಎಣ್ಣೆ ಅಂತೂ ಹಾಕ್ತಾರೆ. ಮೇಡಮ್ OTP ಕೊಡಿ. मुझे घर जाना है रे. ಗರ್ರು ಪರೆಲ್ಲ ಗೊತ್ತಿಲ್ಲ, OTP ಕೊಡಿ. ಕನ್ನಡ ಬರಲ್ವಾ? आता है, सिर्फ 2 वर्ड्स. कन्नड़ ಗೊತ್ತಿಲ್ಲ. ಮೇಡಮ್ ಇವಾಗ OTP ಕೊಡಿ, ಇಲ್ಲಾಂದ್ರೆ ಕೆಳಗಿಳಿರಿ. ಮೇಡಮ್ OTP ಕೊಡ್ರಿ. ರಾತ್ರಿ ಹೊತ್ತು ಎಂತ OTP ಕೇಳಿದ್ರೆ ಮೊಬೈಲೇ ಕೊಟ್ಲು. ಹೆಸರು ಕೇಳಿದ್ ನನ್ನ ಜೊತೆ ಬರ್ತಿದ್ಲೋ ಏನೋ. Right. Ready? ಅದೇನ್ರಿ ಹಳೇ ರಿಂಗ್ ಟೋನ್ ಇಟ್ಕೊಂಡು ಚೇಂಜ್ ಮಾಡೋದಲ್ವಾ? ಈ ರಿಂಗ್ ಟೋನ್ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ ಸರ್. ಆ ಕತೆ ಬಿಡಿ, ನಿಮ್ ಮೇಡಮ್ಗೆ ಇನ್ಫಾರ್ಮ್ ಮಾಡಿದ್ದೀರಾ? ಹ್ಞೂ ಸರ್, ಹೇಳಿದ್ದೀನಿ. ಮಾಂತೇಶ್ ಸರಿ ಪಿಕಪ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸರಿ, ಏನ್ ಡೇರಿಂಗ ಬಂದ್ರು ನೋಡಿ ನಿಮ್ ಮೇಡಮ್. ಬಂದ್ರು.
ನಮಸ್ತೆ ಮೇಡಮ್. ಫಾರೆನ್ಸಿಕ್ ಅವ್ರು ಬಂದ್ರಾ? ಬಂದಿದ್ದಾರೆ ಮೇಡಮ್. ಪ್ರೊಸೀಜರ್ಸ್ ಎಲ್ಲ ಪಟ ಅಂತ ಆಗ್ಬೇಕು. ಸರಿ ಮೇಡಮ್. ಮೇಡಮ್ ಇಲ್ಲೇ. ಏನಾದ್ರೂ ಇನಿಷಿಯಲ್ ಲೀಡ್ ಸಿಕ್ತಾ? ಹರ್ಷ ನಿಮ್ಮನ್ನ ಕೇಳ್ತಿರೋದು. ಇಲ್ಲ, ನೀಡ್ ಟು ಡಿಗ್ ಮೋರ್. ಬಾಡಿನ ಫಸ್ಟ್ ಯಾರು ನೋಡಿದ್ದು? ಮೇಡಮ್ ಅದು ಬಾಡಿನ BBMP ಲಾರಿಲಿ ಕಸ ಹಾಕೊಂಡು ಹೋಗ್ತಿದ್ರು. ಯಾವನೊಬ್ಬ ಗಾಡಿಗೆ ಅಡ್ಡ ಬಂದಿದ್ದಾನೆ, ಸಡನ್ ಆಗಿ ಬ್ರೇಕ್ ಹಾಕಿದ್ದಾನೆ. ಸೊ ಗಾಡಿಯಿಂದ ಬಾಡಿ ಬಿದ್ದಿದೆ. ಅಲ್ಲಿ 3 ಜನ ನೋಡಿದ್ದಾರೆ. ನೀವೇ ಹೇಳ್ರೋ? ಯಾರೀ ನೋಡಿದ್ದು? ನಾನೇ ನೋಡಿದ್ದು ಮೇಡಮ್. ಗಾಡಿಲಿ ಕಸ ಹಾಕೊಂಡು ಹೋಗ್ತಾ ಇದ್ವಿ, ಯಾರೋ ಒಬ್ಬ ಗಾಡಿಗೆ ಅಡ್ಡ ಬಂದ. ಅದೇ ಟೈಮಿಗೆ ನಮ್ಮ ಶ್ಯಾಮ್ ಬ್ರೇಕ್ ಹೊಡೆದ, ಗಾಡಿಯಿಂದ ಬಾಡಿ ಆಚೆ ಬಿತ್ತು ಮೇಡಮ್. ಎಲ್ಲೆಲ್ಲಿಂದ ಕಸ ತರ್ತೀರಾ? ನಾಯಂಡಹಳ್ಳಿ, ಗೋರ್ಗುಂಟೆಪಾಳ್ಯ, ಮೈಸೂರು ರೋಡ್, ಈ 3 ಕಡೆಯಿಂದನೂ ಕಸ ತರ್ತೀವಿ ಮೇಡಮ್. ಆಮೇಲೆ ಈ ಕಸ ತಗೊಂಡು ಎಲ್ಲಿ ಹೋಗ್ತೀರಾ? ಇಲ್ಲೇ ಮಂಡೂರು ತಗೊಂಡು ಹೋಗ್ತಾ ಇದೀವಿ ಮೇಡಮ್. ಇವ್ರ ಫಿಂಗರ್ ಪ್ರಿಂಟ್ಸ್ ತಗೊಳ್ಳಿ. ಓಕೆ ಮೇಡಮ್. ನೀವು 3 ಜನ ನಾವು ಹೇಳೋವರೆಗೂ ಊರ್ ಬಿಟ್ಟು ಹೋಗೋಂಗಿಲ್ಲ. ಮೇಡಮ್, ಹಾಸನದಲ್ಲಿ ನನ್ನ ಹೆಂಡ್ರು ಬಸ್ರಿ 9ನೇ ತಿಂಗಳು ಟೈಮ್ ಕೊಟ್ಟಿದ್ದಾರೆ ಮೇಡಮ್. ನಾನು ಹೋಗ್ಲೇಬೇಕು ಮೇಡಮ್. ನನ್ನ ಮಗುನ ನೋಡ್ಲೇಬೇಕು ಮೇಡಮ್. ಬೇಜಾರು ಮಾಡ್ಕೋಬೇಡಿ. ಡೆಲಿವರಿ ಆದ್ಮೇಲೆ ವಾಟ್ಸಾಪಲ್ಲಿ ಫೋಟೋ ಕಳಿಸ್ತಾ ಇರ್ಬೇಡಿ. ರೀ ಹರ್ಷ, ಬಾಡಿ ಯಾರ್ದು ಅಂತ ಆದಷ್ಟು ಬೇಗ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಹಾಗೆ ರಿಪೋರ್ಟ್ಸ್. ಓಕೆ ಮ್ಯಾಮ್. ರೀ ಸೋಮ, ಬನ್ನಿ ಆ 3 ಲೊಕೇಶನ್ ನೋಡೋಣ. ಸರಿ ಮೇಡಮ್. ಮೇಡಮ್ ಗ್ಲೌಸ್. ಮೇಡಮ್, ಗೊರ್ಗುಂಟೆಪಾಳ್ಯ, ನಾಯಂಡಹಳ್ಳಿ ಮತ್ತು ಬ್ರಿಡ್ಜ್ ಹತ್ರ ಅಂತ ಅವ್ರು ಹೇಳಿದರು. ಇದೇ ಗೊರ್ಗುಂಟೆಪಾಳ್ಯ. ಒಂದ್ಸರಿ ಸರ್ಚ್ ಮಾಡಿಬಿಡೋದು ಒಳ್ಳೇದು ಅನ್ಸುತ್ತೆ ಮೇಡಮ್. ಇಲ್ಲೇ ಎಲ್ಲೋ ಇರಬೇಕು ಅವರು. ಎಲ್ಲಿ ಹುಡ್ಕೋದು? ಹುಡುಕ್ ನೋಡೋಣ. ರೀ ಸೋಮ, ಇಲ್ಲಿ ನೋಡ್ರಿ, ಬಾಡಿನ ಇಲ್ಲಿಂದಾನೆ ತಗೊಂಡು ಹೋಗಿರೋದು. ಮೇಡಮ್, ಸೇಮ್ ಶರ್ಟು ಮೇಡಮ್. ಅಕ್ಕಪಕ್ಕದಲ್ಲಿ ಇನ್ನೂ ಏನಾದ್ರೂ ಕ್ಲೂ ಸಿಗ್ಬೋದು ನೋಡಿ ಮಹಂತೇಶ್. ಮೇಡಮ್, ಅಲ್ಲಿ ಒಂದು ಲಾಡ್ಜ್ ಇದೆ, ಅಲ್ಲಿ CCTV ಫಿಕ್ಸ್ ಆಗಿರ್ಬೋದಲ್ವಾ? ರೀ ಸೋಮ, ಅಲ್ಲಿ CCTV ಕ್ಯಾಮ್ರಾ ಇರೋದು ಕಾರಿಡಾರ್ಗೆ ಅಂತ. ಇಲ್ಲಿ ಹೇಗ್ರಿ ಕ್ಯಾಪ್ಚರ್ ಮಾಡಿರುತ್ತೆ? ಮಾಡಿರ್ಬೋದು ಅಂತ ಅಂದಾಜ್ ಮೇಲೆ ಹೇಳಿದೆ ಅಷ್ಟೇ ಸರ್. CCTVನ ಒಂದ್ ರೌಂಡ್ ಚೆಕ್ ಮಾಡೋದ್ರಲ್ಲಿ ಮೋಸ ಇಲ್ಲ. ಒಂದ್ ರೌಂಡ್ ಚೆಕ್ ಮಾಡೋಣ ಬನ್ನಿ. ಮೇಡಮ್, ಈ ಲಾಡ್ಜು ಯಾವುದೋ ಲಾಡ್ಜು ಅನ್ಸುತ್ತೆ. ನೀವು ಬರೋದು ಬೇಡ ಮೇಡಮ್. ಮತ್ತೆ ಹೋಗ್ರಿ, ಕೆಲಸ ಮುಗಿಸ್ಕೊಂಬರಿ, ನಾವಿಲ್ಲೇ ಇರ್ತೀವಿ. ಬೇಡ ಮೇಡಮ್. ಮತ್ ಮುಚ್ಕೊಂಡ್ ಬನ್ರಿ, ಭಯ ನಮ್ಗಲ್ಲ ನಿಮ್ಗೆ. ಮೇಡಮ್, ಏನ್ ವಿಷಯ ಮೇಡಮ್? ನಿಮ್ ಲಾಡ್ಜ್ ಮುಂದೆ ಇರೋ CCTV ಫುಟೇಜ್ ತೋರಿಸಿ. ಯಾಕೆ ಮೇಡಮ್? ಇಲ್ಲೇನೂ ಆಗಿಲ್ಲ. ನೀವು ತೋರಿಸಿಲ್ಲ ಅಂದ್ರೆ ಇನ್ ಮುಂದೆ ಏನಾದ್ರೂ ಆಗುತ್ತೆ. ಸುಮ್ನೆ ಫುಟೇಜ್ ತೋರಿಸಿ. ರೀ ಸ್ವಾಮಿ, ಆ ಕಸದ ತಿಪ್ಪೆ ಹತ್ರ ಒಂದು ಬಾಡಿ ಸಿಕ್ಕಿದೆ. ನಿಮ್ CCTVಲಿ ಅಲ್ಲಿ ನಡೆದಿರೋದೆಲ್ಲ ಸೆರೆ ಆಗಿರ್ಬೇಕು ಅಂತ ನಮ್ಮ ಅನ್ಸಿಕೆ. ನಿಮಗೇನ್ ಅನ್ಸುತ್ತೆ? ಸರ್, ಆ CCTV ಇರೋದು ನಮ್ಮ ಕಾರಿಡಾರ್ಗೆ ಅಂತ. ಅದೆಲ್ಲೋ ನಡೆದಿರೋದು ಅದು ಹೇಗೆ ಸರ್ ಕ್ಯಾಪ್ಚರ್ ಆಗುತ್ತೆ? ಬನ್ರಿ ಇಲ್ಲಿ. ಅಲ್ಲಿ ನೋಡಿ, ಆ CCTV ತಿಪ್ಪೆ ಕಡೆ ತಿರುಗಿದೆ ಅಂದ್ಮೇಲೆ ಅಲ್ಲಿ ನಡೆದಿರೋದೆಲ್ಲ ಸೆರೆ ಹಿಡಿದಿರುತ್ತೆ ತಾನೆ? ಆ ತಿಪ್ಪೆ ಕಡೆನಾ? ಯಾರದನ್ನ ಆ ಕಡೆ ತಿರುಗಿಸಿದ್ದು? ಅಯ್ಯೋ ಮೇಡಮ್, ಇಲ್ಲೆಲ್ಲ ಒಂದ್ ಸ್ವಲ್ಪ ಕೋತಿಗಳ ಕಾಟ. ಆ ಕೋತಿಗಳೇ ಎಲ್ಲೋ ತಿರುಗಿಸಿರ್ಬೇಕು ಮೇಡಮ್. ಹಾಗೆ ಹೋದ್ವಾರನು ನಮ್ CCTVನ ಎತ್ತಕೊಂಡೋಗಿದಾವೆ. ಪಾಪ ಕೋತಿಗಳಿಗೂ ಕ್ಯಾಮ್ರಾ ಹುಚ್ಚು. ಫುಟೇಜ್ ತೋರಿಸಿ, ನಡೀರಿ. ಬನ್ನಿ ಮೇಡಮ್. ಸ್ವಲ್ಪ ಫಾರ್ವರ್ಡ್ ಮಾಡಿ. ರಿವೈಂಡ್.
ಸ್ವಲ್ಪ ಫಾರ್ವರ್ಡ್ ಮಾಡಿ. ಸ್ಟಾಪ್. ಇಲ್ಲೇ ಏನೋ ವಿಷಯ ಇದೆ ರೀ. ಏನ್ ಮೇಡಮ್? ಒಂದ್ ಸ್ವಲ್ಪ ರಿವೈಂಡ್ ಮಾಡಿ. ಸ್ಟಾಪ್. ಅಲ್ಲಿ ನೋಡಿ, ಕ್ಯಾಬ್ ಬರೋಕ್ ಮುಂಚೆ ಇರೋ ಕಸದ ರಾಶಿ ಲೆವೆಲ್ಗೂ ಕ್ಯಾಬ್ ಹೋದ್ಮೇಲೆ ಇರೋ ಕಸದ ರಾಶಿ ಲೆವೆಲ್ಗೂ ಡಿಫ್ರೆನ್ಸ್ ಇದೆ ಅಲ್ವಾ? ಹೌದು, ಮನೆ ಕಸ ಏನಾದ್ರೂ ಹಾಕ್ಬಿಟ್ಟೋದ್ನಾ ಅಂತ ಮೇಡಮ್. ನಿಮ್ ತಲೆ. ಈ ಕ್ಯಾಬ್ ಅವನೇ ಯಾವ್ದಾದ್ರು ಬಾಡಿ ಬಿಸಾಕ್ ಹೋದ್ನಾ ಅಂತ. ಈ ಕ್ಯಾಬ್ ಅಲ್ಲೇ ಏನೋ ವಿಷಯ ಇದೆ ರೀ. ಅಲ್ಲೊಂದ್ ಕಡೆ ಕ್ಯಾಬ್ದು ನಂಬರ್ ಪ್ಲೇಟ್ ಕಾಣಿಸ್ತಿತ್ತು. ನಂಬರ್ ಬರ್ಕೊಳ್ಳಿ. ಪೆನ್ ಕೊಡಿ ಮೇಡಮ್. ನಾನೊಂದ್ಸಲಿ ಕಸದ ರಾಶಿ ಹತ್ರ ನೋಡ್ಕೊಂಬರ್ಲ? ಓಕೆ. ಅದು ಏನಂದ್ರೆ ಸೋಮ, RTOಗೆ ಕಾಲ್ ಮಾಡಿ ಈ ಗಾಡಿ ಯಾರ್ದು ಅಂತ ತಿಳ್ಕೊಳ್ಳಿ. ಓಕೆ ಮೇಡಮ್. ಹಲೋ ಚಿದಾನಂದ್, ಕೊಡಿ ನಿಮಿಷ. ಹಲೋ ಚಿದಾನಂದ್, KE05 MN3838. ಈ ಗಾಡಿ ಡೀಟೇಲ್ಸ್ ಬೇಕು, ಅರ್ಜೆಂಟ್. ಓಕೆ. ಓ, ಯಾರೀ ಹ್ಯಾಂಡ್ಸಮ್ಮು? ನನ್ನ ತಮ್ಮ ಮೇಡಮ್. ಮಹಾಂತೇಶ್ಗೆ ಡೈರೆಕ್ಟ್ ಆಗಿ ಸ್ಟೇಷನ್ಗೆ ಬರಕ್ ಹೇಳಿ. ನಮ್ ಡ್ರೈವರ್ ನಿಂಗಣ್ಣನ ಕೈಲೇ ಗಾಡಿ ತೆಗ್ಸಿ. ಓಕೆ ಮೇಡಮ್. 3 ಟೀ. ನಂಗೊಂದು ಬೋಟಿ. ಬೋಟಿ ಗೀಟಿ ಅನ್ಕೊಂಡು ಏನ್ರಿ ನೀವು? ನಿಮ್ಗೇನು ಗೊತ್ತು ಮೇಡಮ್ ಅದ್ರ ಮಜಾ. ಬೆರಳಿಗೆ ಹಾಕೊಂಡು ಬಾಯಿಗೆ ಇಕ್ಕೊಂಡ್ರೆ. ಈ ಕಾಯೋ ಕೆಲಸ ಇದೆ ಅಲ್ವಾ, ಯಾವ ನನ್ನ ಮಗನಿಗೂ ಬೇಡ. ಏನ್ರಿ ನಿಮ್ದು? ಸಾರಿ ಮೇಡಮ್. ಸಾರಿ ಮೇಡಮ್, ಏನು ಹೇಳ್ತಾ ಇದ್ರಿ? ಎಸ್, ಮಂಜುನಾಥ್. ಅಲ್ಲ ಮೇಡಮ್, ನಾನು ಸೋಮ. ನಿಮ್ಗಲ್ಲ ರೀ, ಕ್ಯಾಬ್ ಡ್ರೈವರ್ ಹೆಸರು ಡೀಟೇಲ್ಸ್ ಎಲ್ಲ ಕಳಿಸಿದ್ದಾರೆ. ನಿಂಗಣ್ಣ, ಬೆಂಗಳೂರಲ್ಲಿ ಎಲ್ಲಾ ಕ್ಯಾಬ್ ಸರ್ವಿಸ್ ಪ್ರೊವೈಡರ್ಸ್ ಡೀಟೇಲ್ಸ್ ತಗೊಳ್ಳಿ. ಈ ಕ್ಯಾಬ್, ಸ್ಪೆಷಲಿ ಈ ಕ್ಯಾಬ್ ಯಾರ ಜೊತೆ ಟೈಅಪ್ ಆಗಿದೆ ಅಂತ ವಿಚಾರಿಸಿ. ಓಕೆ ಮೇಡಮ್. ಓಕೆ. ಪ್ಲೀಸ್ ಮೇಡಮ್, ಬೋಟಿ ಬಿಟ್ಟು ಲಾಟಿ ಇಟ್ಕೊಳ್ರಿ. ಅಯ್ಯೋ, ಸ್ಟೇಷನಲ್ಲಿ ಬಿಟ್ಟು ಬಂದ್ಬಿಟ್ನಲ್ಲ ಈ ಸರ್. ಡೈಲಾಗ್ಗಳಿಗೆ ಕಡಿಮೆ ಇಲ್ಲ. ಬಂದ್ವಿ ಮೇಡಮ್. ಬಂದೆ ಮೇಡಮ್, ಬೋಟಿ. ಮೇಡಮ್. ಹಾ ಸೋಮ. ನಿಂಗಣ್ಣ ಅವ್ರು ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಕಾರ ಮಂಜುನಾಥ ಓಡಿಸ್ತಾ ಇದ್ದಿದ್ದ ಕ್ಯಾಬು ಓಕೆ ಕ್ಯಾಬ್ಗಳ ಜೊತೆ ಟೈಅಪ್ ಆಗಿದೆ. ವಾವ್. ನಮ್ ಸಬ್ ಇನ್ಸ್ಪೆಕ್ಟರ್ ಚಿನ್ನೇಗೌಡ್ರಿಗೆ ಓಕೆ ಕ್ಯಾಬ್ಸ್ನ ಕಾಂಟ್ಯಾಕ್ಟ್ ಮಾಡಕ್ ಹೇಳಿ. ಈಗ ಎಕ್ಸಾಕ್ಟ್ ಲೊಕೇಶನ್, ಆ ಕ್ಯಾಬ್ ಎಲ್ಲಿದೆ ಅಂತ GPS ಅಲ್ಲಿ ಗೊತ್ತಾಗುತ್ತೆ. ಅದನ್ನ ತಿಳ್ಕೊಂಡು ನಮ್ಗೆ ಹೇಳಕ್ ಹೇಳಿ, ನಾವು ಫಾಲೋ ಮಾಡೋಣ. ಓಕೆ ಮೇಡಮ್. ಹೌದು, ಹರ್ಷ ಎಲ್ಲಿ? ಅವ್ರನ್ನ ಕರಿಬೇಕಾ ಮೇಡಮ್? ಕರೀರಿ. ಮುಂದೆ ರೈಟ್ ತಗೊಳ್ಳಿ. ಹಲೋ ಚಿನ್ನೇಗೌಡ್ರೆ, ಈಗ ಕ್ಯಾಬ್ ಎಕ್ಸಾಕ್ಟ್ ಆಗಿ ಎಲ್ಲಿದೆ? ಮೇಡಮ್, ಇವಾಗ ನಿಮ್ಮ ಕಾರ್ನಿಂದ ಆ ಕ್ಯಾಬ್ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ ಮೇಡಮ್. ಮುಂದೆ ಹೋಗ್ತಾ ಇದ್ದಾನೆ. ಹೌದೌದು, ನೋಡಿ ಓವರ್ಟೇಕ್ ಮಾಡಿ. ಮೇಡಮ್, ಇಲ್ಲೊಂದು ಡಿವಿಯೇಷನ್ ಸಿಗುತ್ತೆ, ನೀವು ರೈಟ್ ತಗೊಂಡು ಮುಂದೆಯಿಂದ ಅಟ್ಯಾಕ್ ಮಾಡ್ಬೋದು ಮೇಡಮ್. ರೈಟ್ ತಗೋತಾ ಇದ್ದೀವಿ ಮೇಡಮ್. ಹಾಗೆ ಕಂಟಿನ್ಯೂ ಮಾಡ್ತಾ ಇರಿ. ಇನ್ನೊಂದು 350 ಮೀಟರ್ಸ್ ಅಲ್ಲಿ ನಿಮಗೆ ಆ ಡಿವಿಯೇಷನ್ ಸಿಗುತ್ತೆ.
ಬರ್ತಿರೋದು ನೋಡಿದ ಮೇಲೂ ಯಾಕೋ ಗಾಡಿನ ಅಷ್ಟು ಫಾಸ್ಟ್ ಆಗಿ ಓಡಿಸ್ದೆ? ಸರ್ ಕುಡಿದ್ಬಿಟ್ಟಿದೆ ಸರ್. ಡ್ರಿಂಕ್ ಅಂಡ್ ಡ್ರೈವ್ ಹಿಡಿತೀರಾ ಅಂತ ಓಡ್ ಬಂದ್ಬಿಟ್ಟೆ. ದಯವಿಟ್ಟು ನಾನು ಬಿಟ್ಬಿಡಿ ಸರ್. ಕನ್ನಡದ ಕೋಟ್ಯಾಧಿಪತಿ ಆಡೋಣ. ನಾನು ಪ್ರಶ್ನೆ ಕೇಳ್ತೀನಿ, ಆಪ್ಷನ್ಸು ಕೊಡ್ತೀನಿ, ನೀನು ಉತ್ತರ ಕೊಡಬೇಕು. ನಿಮ್ಮ ಮೊದಲನೆಯ ಪ್ರಶ್ನೆ, ನಿಮಗೆ ಈ ಫೋಟೋದಲ್ಲಿರುವ ವ್ಯಕ್ತಿಯ ಪರಿಚಯ ಹೇಗೆ? ಈ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾವು ನಿಮ್ಗೆ ಕೊಡೋ ಶಿಕ್ಷೆಗಳ ಆಪ್ಷನ್ಸ್. ಆಪ್ಷನ್ ಎ, ಚಡ್ಡಿ ಒಳಗೆ ಚೇಳು. ಆಪ್ಷನ್ ಬಿ, ಲಾಟಿಗೆ ಖಾರದ ಪುಡಿ. ಆಪ್ಷನ್ ಸಿ, ಐಸ್ ಮೇಲ್ ಮಲ್ಗೋ ಭಾಗ್ಯ. ಆಪ್ಷನ್ ಡಿ, ಲಾಕಪ್ ಡೆತ್. ಮೇಡಮ್, ಅವ್ನು ನನ್ನ ಫ್ರೆಂಡ್ ಮಂಜುನಾಥ್ ಮೇಡಮ್. ಅದು ಗೊತ್ತಿದೆ. ನೀ ಓಡಿಸ್ತಿದ್ ಕಾರ್ ನಿಂದು ಅಥವಾ ಬೇರೆಯವ್ರದ್ದು? ಈ ಪ್ರಶ್ನೆಗೆ ಆಪ್ಷನ್ಸೇ ಇಲ್ಲಪ್ಪ ಸರ್. ನಿಜವಾಗ್ಲೂ ಆ ಕಾರ್ ನಂದಲ್ಲ ಸರ್, ಮಂಜುಂದೆ. ಮಂಜು ಎಲ್ಲಿದ್ದಾನೆ ಇವಾಗ? ನೆನ್ನೆ ರಾತ್ರಿ ಧರ್ಮಸ್ಥಳಕ್ಕೆ ಹೋಗಿದ್ದೇನೆ ಮೇಡಮ್. ಪಾಪ ತೊಳ್ಕೊಳಕ್ ಹೋಗಿರ್ಬೇಕು. ಯಾಕೆ ನೀನು ಹೋಗ್ಲಿಲ್ವಾ? ಮೇಡಮ್, ನೀವ್ ಏನ್ ಹೇಳ್ತಾ ಇದ್ದೀರಾ ನಿಜವಾಗ್ಲೂ ನಂಗೆ ಏನು ಗೊತ್ತಾಗ್ತಾ ಇಲ್ಲ ಮೇಡಮ್. ಏನ್ ನಡೀತಾ ಇದೆ? ಸತ್ಯವಾಗ್ಲೂ ನಾನೇನು ಮಾಡಿಲ್ಲ ಮೇಡಮ್. ಮದರ್ ಪ್ರಾಮಿಸ್ಸು. ಮದರು ಫಾದರು ಎಲ್ಲಾರು ನೆನಪು ಮಾಡಿಸ್ತೀವಿ. ರೀ ಮಹಂತೇಶ್, ಆ ಮಂಜುನಿಗೆ ಫೋನ್ ಮಾಡ್ರಿ. ಆ ನನ್ ಮಗನ್ ಫೋನ್ ಆಗ್ಲಿಂದ ಸ್ವಿಚ್ ಆಫ್ ಬರ್ತಾ ಇದೆ. ಸ್ವಿಚ್ ಆಫ್ ಬರ್ತೀಯಾ? ಮಾಡ್ತೀನಿ ಮೇಡಮ್. ಇವ್ರಿಗೆ ಹೇಳಿದ್ರೆ ನೀವು ಮಾಡ್ತೀರಾ? ಮಾಡ್ತೀನಿ. ಸ್ವಿಚ್ ಆಫ್ ಮೇಡಮ್. ಕೊಲೆಗಾರ ನಾಪತ್ತೆ, ಹುಡುಕಿ ಕೊಟ್ಟವರಿಗೆ ಬಿಡುಗಡೆ. ಇಲ್ದೇ ಹೋದ್ರೆ ತಿಥಿವಡೆ. ಮೇಡಮ್, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್. ಧರ್ಮಸ್ಥಳಕ್ಕೆ ಹೋಗ್ತಾ ಇದೀನಿ, ಒಂದೆರಡು ಕಾಸು ಮಾಡ್ಕೊ ಅಂತ ಕಾರ್ ತಂದು ಬಿಟ್ಟ. ನಾನ್ ತಂದೆ, ಆದ್ರೆ ಹಿಂಗ್ ತಗ್ಲಾಕೊಂತೀನಿ ಅಂತ ಗೊತ್ತಿರ್ಲಿಲ್ಲ ಮೇಡಮ್. ಅಮ್ಮ ಮೇಡಮ್, ಧರ್ಮಸ್ಥಳ ಸ್ಟೇಷನ್ಗೆ ಕಾಲ್ ಮಾಡಿ ಇವನ್ ಫ್ರೆಂಡ್ ಫೋಟೋ ಕೊಟ್ಟು ಸರ್ಚ್ ಮಾಡಕ್ಕೆ ಹೇಳ. ಇಮಿಡಿಯೇಟ್ ಆಗಿ ಕೆಲಸ ಮಾಡಿ. ಹಾಗೆ ಆ ಫೋನ್ ನಂಬರ್ ನೆಕ್ಸ್ಟ್ ಯಾವ ಲೊಕೇಶನ್ ಅಲ್ಲಿ ಸ್ವಿಚ್ ಆನ್ ಆಗಿದೆ ಅಂತ ಚೆಕ್ ಮಾಡಿ. ಮೇಡಮ್. ಬನ್ನಿ ಸೋಮ. ಸಾರ್, ನೀವಾ? ನಡ್ರಿ. ಈ ನನ್ನ ಮಕ್ಕಳಿಂದ ನಿದ್ದೆಗಳೇ ಸರಿಯಾಗಿ ಆಗ್ತಿಲ್ಲ. ಈಗ ಬೆನ್ನೋ ಬೇರೆ ಶುರು ಆಗ್ಬಿಟ್ಟಿದೆ. ತುಂಬಾ ಸುಸ್ತಾಗಿದೆ ಮೇಡಮ್. ನಿಮಗೆ ನೀವು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ ಮೇಡಮ್. ನಾನು ಇದೀನಲ್ಲ, ಎಲ್ಲ ಮೇಂಟೈನ್ ಮಾಡ್ತೀನಿ. ಫೋನ್ ಕೂಡ ಟ್ರೈ ಮಾಡ್ತಿರ್ತೀನಿ. ಅವನ ಕೈಯಲ್ಲೇ ಫೋನ್ ಮಾಡಿಸಿ. ಸಪೋಸ್ ಫೋನ್ ತೆಗೆದ್ರೆ ಅವನ ಕೈಯಲ್ಲೇ ಮಾತಾಡಿಸಿ ಬಸ್ ಸ್ಟಾಪ್ ಹತ್ರ ಪಿಕ್ ಮಾಡ್ತೀನಿ ಅಂತ ಹೇಳಿಸಿ. ನಾವು ಹೋಗಿ ಲಾಕ್ ಮಾಡೋಣ. ಮೇಡಮ್, ಏನ್ ತಲೆ ಮೇಡಮ್ ನಿಮ್ದು. ಯು ಆರ್ ಇಂಟೆಲಿಜೆಂಟ್. ಓವರ್ ಬಿಲ್ಡಪ್ ಬೇಡ. ನಾನಿನ್ ಹೊರಡ್ತೀನಿ. ಇಲ್ಲೇ ಇದ್ದು ಹುಷಾರಾಗಿ ನೋಡ್ಕೊಳ್ಳಿ. ಅರ್ಧ ಗಂಟೆಲ್ ಬಂದೆ ಅಂತ ಹೊರಡ್ಬಿಟ್ಟಿರ. ಹರ್ಷ ಎಲ್ಲಿ? ಅವನ್ ಕತೆ ಯಾಕೆ ಕೇಳ್ತೀರಾ ಮೇಡಮ್? ನೀವು ಬಂದಾಗಿಂದನೂ ಒಂಥರ ವಿಚಿತ್ರವಾಗಿ ಆಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅದೇನ್ ಬಾಧೇನೋ, ಎಲ್ ಬಾಧೇನೋ. ಇದೇನೇ ಇದು ವಯಸ್ಸಲ್ಲಿ ಬರೀ ತರಕಾರಿ ತಿನ್ಕೊಂಡು. ನಿನ್ ವಯಸ್ಸಲ್ಲಿ ನಾವು ಹೇಗ್ ತಿಂತಿದ್ವಿ ಗೊತ್ತಾ? ಅಮ್ಮ, ಇದು ತರಕಾರಿ ಅಲ್ಲ, ಸ್ಯಾಲಡ್. ಇವಾಗಿರೋ ಟೆನ್ಷನ್ ಲೈಫಲ್ಲಿ ಇರೋ ಫಿಗರ್ನಾದ್ರೂ ಮೇಂಟೈನ್ ಮಾಡೋಣ ಅಂತ. ಎಲ್ಲ ಒಂದೇ. ನಂಗೆ ಹೇಳಕ್ ಬರ್ತಾಳೆ. ಆ ರಾಧಾಲಕ್ಷ್ಮಣ ಸೀರಿಯಲ್ ಅಲ್ಲಿ ಎಷ್ಟು ವರ್ಷ ಆದ್ರೂ ಹೀರೋಯಿನ್ ಒಂದೇ ತರ ಫಿಗರ್ ಮೇಂಟೈನ್ ಮಾಡಿಲ್ವಾ? ಅವಳೇನ್ ಬರೀ ಸ್ಯಾಲಡ್ ತಿಂತಾಳ? ಯಾರು ಗೊತ್ತು, ಅವಳು ನೋಡಿದ್ರೆ ಅದನ್ನೂ ತಿನ್ನಲ್ಲ ಅನ್ಸುತ್ತೆ. ಸುಮ್ನೆ ಸಾಕು. ನಮ್ರಾದ ಬಗ್ಗೆ ನಂಗೆ ಗೊತ್ತಿಲ್ವಾ? ಹಾ, ನಮ್ರಾದಾನ? ಶ್ರುತಿ, ಮೊನ್ನೆ ಸೀತಾರಾಮ್ ಸೀರಿಯಲ್ ಅಲ್ಲಿ ಒಂದ್ ಕೊಲೆ ಆಗಿದೆ. ಕೋರ್ಟ್ ಕೇಸ್ ನಡೀತಿದೆ. ಆದ್ರೆ ಕೊಲೆಗಾರ ಯಾರು ಅಂತ ಗೊತ್ತಾಗ್ತಿಲ್ಲ. ನೀನ್ ಅಷ್ಟೊಂದು ತಿಳ್ಕೊಂಡಿದ್ಯಲ್ಲ, ಕೊಲೆಗಾರ ಯಾರು ಅಂತ ಕಂಡು ಹಿಡಿತೀಯಾ? ನಾ ಕೇಸ್ ಹೇಳ್ತೀನಿ. ಏನಾಗಿದೆ ಅಮ್ಮ ನಿಂಗೆ? ನಾನ್ ಕಷ್ಟಪಟ್ಟು ಓದಿ ಆಫೀಸರ್ ಆಗಿರೋದು ನಿನ್ ಸೀರಿಯಲ್ ಅಲ್ಲಿ ಆಗಿರೋ ಕೇಸ್ನ ಸಾಲ್ವ್ ಮಾಡೋದಕ್ಕ? ಈ ವರ್ಷ ಅಲ್ದಿದ್ರೆ ಮುಂದಿನ ವರ್ಷನಾದ್ರೂ ನಿಮ್ ಸೀತಾರಾಮ್ ಅವರೇ ಸಾಲ್ವ್ ಮಾಡ್ತಾರ ಬಿಡು. ಪೊಲೀಸ್ ಆದ್ಮೇಲೆ ರೀಲ್ ಆದ್ರೇನು ರಿಯಲ್ ಆದ್ರೇನು ಕೇಸ್ ಸಾಲ್ವ್ ಮಾಡ್ಬೇಕಪ್ಪ.
ಅಯ್ಯೋ ನಿಮ್ಮಂತವ್ರಿಗೆಲ್ಲ ಕರ್ತವ್ಯ ನಿಷ್ಠೆ ಇದ್ರೆ ತಾನೆ. ಇವಾಗೇನು ಇಲ್ಲೇ ಕೂತಿರ್ಬೇಕಾ ಎದ್ದು ಹೋಗ್ಬೇಕಾ? ಹೋಗಮ್ಮ ಹೋಗು. ಅಗ್ನಿ ರಕ್ಷೆ ಸೀರಿಯಲ್ ಅಲ್ಲಿ ತಾಯಿನ ಬಿಟ್ಟು ಹೋದಂಗೆ ನೀನು ನನ್ ಬಿಟ್ಟು ಹೋಗೋ. ಈ ಅಮ್ಮಂದ್ರು ಈ ಸೀರಿಯಲ್ಗಳು. ಹಲೋ ಮೇಡಮ್, ಮಂಜಾ ಫೋನಿಗೆ ಸಿಕ್ತ. ನಾಳೆ ಬೆಳಿಗ್ಗೆ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗ್ತಿದ್ದಾನೆ. ನಮ್ ಡ್ರೈವರ್ ಅಣ್ಣನೇ ಪಿಕಪ್. ನಾವು ಕರೆಕ್ಟ್ ಟೈಮ್ ಹೋದ್ರೆ ಲಾಕ್ ಮಾಡ್ಕೋಬಹುದು ಮೇಡಮ್. ಸೂಪರ್. ಯಪ್ಪ ಏನಜ್ಜಿ? ಯಾಕೋ ತುಂಬಾ ಸುಸ್ತಾಗ್ತಿದ್ಯಪ್ಪ. ಟಾಯ್ಲೆಟ್ಗೆ ಹೋಗಿ ಬರ್ತೀನಿ. ನನ್ನ ಗಾಡಿನ ಒಂಚೂರು ನೋಡ್ಕೊಳಪ್ಪ. ಸರಿ ಸರಿನಪ್ಪ. ಹುಷಾರಪ್ಪ. ಅಮ್ಮ. ಪಬ್ಲಿಕ್ ಜಾಗದಲ್ಲಿ ಧೂಮಪಾನ ನಿಷೇಧಿಸಿದೆ ಅಲ್ವೇನ್ರಿ? ನಾನ್ ದಮ್ ಹೊಡಿದೇ ಇರೋದ್ರಿಂದ ನಂಗೆ ಗೊತ್ತಿಲ್ಲ ಮೇಡಮ್. ಓ ಮೇ ಐ? ಇದನ್ನ ಹೆಂಗ್ರಿ ಸೇದೋದು? ಹಿಂಗ ಮೇಡಮ್, ನೀರ್ದೋಸೆ ಪಿಕ್ಚರ್ ಹೀರೋಯಿನ್ ಪಕ್ಕ ಪಕ್ಕ ಅಂತ ಸೇತಾಳಲ್ಲ ಮೇಡಮ್, ಹಂಗ್ ಸೇದಿ. ಈ ಹೊಗೆನ ಬಾಯ್ಗ್ ತಗೊಂಡು ರಿಂಗ್ ರಿಂಗ್ ಬೇರೆ ಬಿಡ್ತಾರೆ, ಅದೇ ಹೇಗ್ರಿ? ಮೇಡಮ್ ನಂಗೆ. ಓ ನೀವು ಸ್ಮೋಕ್ ಮಾಡಲ್ಲ ಅಲ್ಲ ಮಿಸ್ಟರ್ ಮಂಜುನಾಥ್? ರಿಂಗ್ ರಿಂಗ್ ಬಿಡೋದು ಹೇಗೆ ಅಂತ ಬೇಕಿತ್ತು. ಹೊಗೆನ ನಂಗೆ ಗೊತ್ತಿಲ್ಲ. ಒಂದ್ ಕೆಲಸ ಮಾಡೋಣ, ಸ್ಟೇಷನ್ಗೆ ಹೋಗೋಣ. ರಿಂಗ್ ರಿಂಗ್ ಹೇಗ್ ಬಿಡೋದು ಅಂತ ನೀವು ಹೇಳ್ಕೊಡಿ. ನಾನು ರಿಂಗ್ ರಿಂಗ್ ಬಿಟ್ಟು ಎಲ್ರಿಗೂ ತೋರಿಸ್ತೀನಿ. ಹಾ ಯಾಕ್ರಿ ನಗ್ತೀರಾ? ಮಂಜುನಾಥ್ ಹತ್ತಿ, ಹೊಗೆ ಹಾಕೋರಂತೆ. ಏನ್ ತಮಾಷೆನೇ ಇದು? ನಾನೇನ್ ಮಾಡಿದೆ ಮೇಡಮ್? ರೋಡಲ್ಲಿ ಸೀನ್ ಕ್ರಿಯೇಟ್ ಮಾಡದೆ ಗಾಡಿ ಹತ್ತಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಬರೀ ಬಾಯಲ್ಲೆಲ್ಲ ಬಾಡಿಯಲ್ಲೆಲ್ಲ ಹೊಗೆ ಬರಬೇಕು, ಹಾಗೆ ಮಾಡ್ಬೇಕಾಗತ್ತೆ. ಮಹಾಂತೇಶ್ನ ಕರೀರಿ. ಸರ್ ಬನ್ನಿ. ಎಸ್ ಮೇಡಮ್. ಗಾಡಿ ಚೆಕ್ ಮಾಡಿ. ಓಕೆ ಮೇಡಮ್. ಮೇಡಮ್, ಗಾಡಿಲಿ ಒಂದು ಬಾಡಿ ಇದೆ. ಏನ್ ಗುರು ನಿನ್ ಕರಾಮತ್ತು? ಎಲ್ಲಂದ್ರಲ್ಲಿ ಬಾಡಿ ಬೆಳೆಸ್ತೀಯ? ಇದು ನನ್ ಗಾಡಿ ಅಲ್ಲ, ಯಾರೋ ಅಜ್ಜಿ ಕೊಟ್ಟು ಹೋಗಿದ್ದು. ಇಲ್ಲೇ ಟಾಯ್ಲೆಟ್ಗೆ ಹೋಗಿ ಬರ್ತೀನಿ ಅಂತಿದ್ರು, ಬೇಕಾದ್ರೆ ಅಲ್ಲೇ ಹೋಗಿ ಕೇಳಿ ನೀವು. ಯೋ, ಆವಮ್ಮ ಅಲ್ಲಿ ಯಾವ ಅವಸ್ಥೆಯಲ್ಲಿ ಕೂತಿರ್ತಾಳೋ ಅಲ್ಲೋ ಕೇಳಕ್ಕಾಗುತ್ತೇನೆಯ? ಮಹಾಂತೇಶ್, ಇವನ್ನ ಕರ್ಕೊಂಡು ಸ್ಟೇಷನ್ಗೆ ಬನ್ನಿ. ಸೋಮ, ನಾವು ಹೋಗೋಣ ಬನ್ನಿ. ಮೇಡಮ್ ಅಲ್ಲ ಏನ್ರಿ ಇದು ಅನ್ಯಾಯ? ನನ್ನ ಫ್ರೆಂಡ್ ಯಾಕೆ ಕರ್ಕೊಂಡ್ ಬಂದಿದ್ರಿ ಇಲ್ಲಿ? ಅವನಿಗೆ ಇದಕ್ಕೆ ಏನ್ ಸಂಬಂಧ? ಓ ಹಾಗಾದ್ರೆ ನಿನಗೂ ಇದಕ್ಕೂ ಸಂಬಂಧ ಇದೆ. ಹರ್ಷ, ಇದನ್ನ ಚೆಕ್ ಮಾಡ್ರಿ. ಏನ್ರಿ ಇದು ಹುಚ್ಚುಚ್ಚಂಗ್ ಮಾಡ್ತಿದ್ದೀರಾ? ದಾರಿಲಿ ಬರ್ತಾ ಕೊಲೆ ಅಂತೀರಾ, ನನ್ ಕಾರು ಅಂತೀರಾ, ಬಡವ ಏನು ಗೊತ್ತಿಲ್ಲ ಅಂತ ಅನ್ಯಾಯ ಮಾಡ್ತಿದ್ದೀರಾ. ಈ ಹಳೆ ಡೌಗಳೆಲ್ಲ ನಮ್ಮ ಹತ್ರ ಇಟ್ಕೋಬೇಡ. ಬಡವ ಆಗ್ಲಿ ಸಾವುಕಾರ ಆಗ್ಲಿ ತಪ್ಪು ಮಾಡಿದ್ರೆ ತುಪಾಕಿ ಏಟ್ಗಳು ಬೀಳ್ತಾ ಇರ್ತವೆ. ನಾನೇನ್ರಿ ತಪ್ಪು ಮಾಡಿದ್ದೀನಿ? ಇದು ನಿನ್ ಕಾರ್ ಅಲ್ವಾ ರಾಜ? ಕಾರ್ ನಂದೇ ಆದ್ರೆ ನಾನೇ ಕೊಲೆ ಮಾಡಿದೀನಿ ಅಂತನಾ? ನನಗೂ ಇದಕ್ಕೆ ಏನು ಸಂಬಂಧ ಇಲ್ಲ. ಏನ್ ಆಗ್ಲಿಂದ ಕಿತ್ತೋಗಿರೋ ಟೇಪ್ ತರ ಸಂಬಂಧ ಇಲ್ಲ ಅಂತ ಅದನ್ನೇ ಹೇಳ್ತಾ ಇದ್ಯಾ? ಸಂಬಂಧ ಇಲ್ಲ ಅಂತಂದ್ರೆ ಅನೈತಿಕ ಸಂಬಂಧ ಇರ್ಬೋದೇನೋ.
ನೀವೇನ್ರಿ ಈ ಟೈಮಲ್ಲಿ ಕೆಟ್ಟ ಕೆಟ್ಟ ಜೋಕ್ಗಳನ್ನ ಮಾಡ್ಕೊಂಡು ಒಂದು ನ್ಯೂಸ್. 8 ಜನ ಮಿಸ್ಸಿಂಗ್ ಆಗಿದ್ರಲ್ಲ, ಅವ್ರ ಕಂಪ್ಲೀಟ್ ಡೀಟೇಲ್ಸು ಅಣ್ಣನ ಮೊಬೈಲ್ನಲ್ಲಿದೆ, ಸೇವ್ಡ್ ಐಟಮ್ಸ್ನಲ್ಲಿ. ಸ್ವೈಪ್ ಮಾಡಿ, ಆ 3-4 ಜನದ ಫೋಟೋ ಡೀಟೇಲ್ಸ್ ಕಾಣಿಸುತ್ತೆ. ಓಹೋ, ಅಣ್ಣಂದು ಬರೀ ಕೊಲೆ ಕೇಸು ಅನ್ಕೊಂಡ್ರೆ ಮಿಸ್ಸಿಂಗ್ ಕೇಸ್ಗಳಿಗೂ ಲಿಂಕ್ ಇದೆ. ಏನ್ ಹೇಳ್ತಿದ್ದೀರಾ ಮೇಡಮ್? ನಂಗೇನು ಗೊತ್ತಿಲ್ಲ. ಅಣ್ಣಂಗೆ ನಮ್ ಸ್ಟೈಲಲ್ಲೇ ಬಾಯ್ ಬಿಡ್ಸೋಣ. ಕನ್ನಡದ ಕೋಟ್ಯಾಧಿಪತಿ ಆಡೋಣ. ಪ್ರಶ್ನೆ: 8 ಜನ ಮಿಸ್ಸಿಂಗ್ ಡೀಟೇಲ್ಸ್ ಎಲ್ಲ ಈ ಫೋನಲ್ಲಿ ಹೇಗ್ ಬಂತು? ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾವು ನಿಮ್ಗೆ ಕೊಡೋ ಅಂತ ಶಿಕ್ಷೆಗಳ ಆಪ್ಷನ್ಸ್. ಓಕೆ, ಎಲ್ಲಿದೆ? ಆಪ್ಷನ್ಸ್ ಹೇಳೋಣ ಅನ್ಕೊಂಡಿದ್ರಿ ಮೇಡಮ್. ಓ, ಆಪ್ಷನ್ ಎ, ಚಡ್ಡಿ ಒಳಗೆ ಚೇಳು. ಆಪ್ಷನ್ ಬಿ, ಲಾಟಿಗೆ ಖಾರದ ಪುಡಿ. ಆಪ್ಷನ್ ಸಿ, ಐಸ್ ಮೇಲೆ ಮಲಗೋ ಭಾಗ್ಯ. ಆಪ್ಷನ್ ಡಿ, ಏನ್ರಿ ಸೋಮ? ಲಾಕಪ್ ಡೆತ್. ಮೇಡಮ್, ಅಣ್ಣನ ಮುಖದಲ್ಲಿರೋ ಟೆನ್ಷನ್ ನೋಡ್ತಾ ಇದ್ರೆ ಮೋಸ್ಟ್ಲಿ ಲೈಫ್ ಲೈನ್ ಬೇಕು ಅನ್ಸುತ್ತೆ. ಲೈಫ್ ಲೈನಾ? ಏನ್ರಿ ಲೈಫ್ ಲೈನು? 50-50 ಮೇಡಮ್. 50-50 ಅಂದ್ರೆ 2 ಆಪ್ಷನ್ ತೆಗಿಬೇಕು. ಮಿಕ್ಕಿದ 2 ಆಪ್ಷನ್ ಏನು? ಚಡ್ಡಿ ಒಳಗೆ ಚೇಳು, ಎರಡನೇದು ಐಸ್ ಮೇಲ್ ಮಲ್ಗೋ ಭಾಗ್ಯ. ವಾವ್, ಹೇಳಿ ಮಿಸ್ಟರ್ ಮಂಜುನಾಥ್. ಮೇಡಮ್, ಸತ್ಯವಾಗ್ಲೂ ಹೇಳ್ತೀನಿ ಮೇಡಮ್, ನೀವೇನು ಹೇಳ್ತಿದ್ರ ನನಗೇನು ಅರ್ಥ ಆಗ್ತಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಮೇಡಮ್. ಸೋಮಾ, ಮೇಡಮ್, ಅಣ್ಣಂಗೆ ಇನ್ನೊಂದು ಲೈಫ್ ಲೈನ್ ಕೊಡೋಣ ಮೇಡಮ್. ಏನದು? ಆಡಿಯನ್ಸ್ ಪೋಲ್. ಮೇಡಮ್, 1 ನಿಮಿಷ. ಮೇಡಮ್, ಅಣ್ಣ ಏನೋ ಹೇಳ್ತಾವನೆ, ಏನ್ ಹೇಳೋಣ? ಕ್ವಿಟ್ ಮಾಡ್ತೀನಿ. ಅಲ್ಲೆಲ್ಲೆಲ್ಲೆಲ್ಲೆ, ಅದಕ್ಕೆ ಹೇಳೋದು ಅಣ್ಣ ಇಲ್ಲಿರ್ಬಾರ್ದಾಗಿತ್ತು ಅಂತ. ಬಾಯ್ಲಿ ಬಾಯ್ಲಿ ಬಾಯ್ಲಿ. ಹೇಳ್ತೀನಿ. ಕುತ್ಕೋ. ಈ ಫೋನು ನನ್ನ ಬಾಮೈನ ಕೊಟ್ಟಿದ್ದು. ಫೋನ್ ಸರಿ, ಆದ್ರೆ ಮಿಸ್ ಆದವ್ರ ಫೋಟೋಸ್ ಹೇಗೆ ಬಂತು? ಸರ್, ಅದು ಮೇಡಮ್, ಕನ್ನಡದ ಬಗ್ಗೆ ಯಾರು ಕೆಡ್ದಾಗ ಮಾತಾಡ್ತಾರೆ, ಕನ್ನಡದ ವಿರುದ್ಧ ಯಾರು ಧೋರಣೆ ಮಾಡ್ತಾರೆ, ಕನ್ನಡ ಮಾತಾಡೋಕೆ ಯಾರು ಗಾಂಚಲಿ ಮಾಡ್ತಾರೆ ಅಂಥವ್ರು ಡೀಟೇಲ್ಸ್ ಕಳಿಸು ಅಂತ ಈ ಫೋನ್ ಕೊಟ್ಟಿದ್ದ ನನ್ನ ಬಾಮೈದ. ಯಾರಿಗೆ ಕೊಡಬೇಕು ಅಂತ? ಸರ್, ಅದು ನಂಗೆ ಗೊತ್ತಿಲ್ಲ. ಇದನ್ನ ನನ್ನ ಬಾಮೈದನ್ನ ಕೇಳಬೇಕು. ಆದರೆ ನಾನು ಡೀಟೇಲ್ಸ್ ಕಳಿಸ್ತಿದ್ದೆ ಅಷ್ಟೇ. ಎಲ್ಲಿ ಸಿಗ್ತಾನೆ ನಿನ್ನ ಬಾಮೈದ್ನ? ಗೋವಾದಲ್ಲಿ ಸಿಗ್ತಾನೆ. ಓಹೋ, ಮಹದಾಯಿ ನೀರ್ ಕುಡಿತ ಕನ್ನಡಕ್ಕಾಗಿ ಹೋರಾಟ. ಮೇಡಮ್, ಮೋಸ್ಟ್ಲಿ ಭಾವ ಭಾಮೈದ್ನ ಇಬ್ರು ಕನ್ನಡದ ಕಂದಮ್ಮಗಳು ಅನ್ಸುತ್ತೆ. ನಿಮ್ ಖಾನ್ದಾನ ಟ್ರಿಪ್ ಹೊಡಿತಾ ಇದ್ದೀರಾ? ಇನ್ಯಾರಾದ್ರೂ ತೀರ್ಥಯಾತ್ರೆಗೆ ಏನಾದ್ರೂ ಹೋಗಿದಾರಾ ಹೇಗೆ? ಮೇಡಮ್, ನಾನು ಹೇಳ್ತಿರೋದು ನಿಜ, ಪ್ಲೀಸ್ ನಾನು ನಂಬಿ. ನಿನ್ ಬಾವಮೈದ್ನ ನಂಬರ್ ಕೊಡು. ಅವನ ನಂಬರ್ ನನ್ನ ಹತ್ರ ಇಲ್ಲ ಮೇಡಮ್. ಬೂಟ್ನ ಬಾಯ್ಗೆ ತುರ್ಕಿದ್ರೆ ನಂಬರ್ ಅವ್ರಿಗೆ ಬರುತ್ತೇನೋ? ನಮ್ಮ ಅಮ್ಮನಗೂ ನಂಗೆ ಗೊತ್ತಿಲ್ಲ ಸರ್. ಕಂಪ್ಯೂಟ್ರಲ್ಲಿ ಅದೇನೋ ಪಾಸ್ವರ್ಡ್ ಗೀಸ್ವರ್ಡ್ ಅಂತೇನೋ ಕೆಲಸ ಮಾಡ್ತಿರ್ತಾನೆ ಮೇಡಮ್. ನಿಮ್ಮ ಪೊಲೀಸ್ ಭಾಷೆಯಲ್ಲಿ ಅದೇನೋ ಅಂತಾರಲ್ಲ, ಹ್ಯಾಕರ್. ಆದ್ರೆ ಅವನು ನನಗೆ ನಂಬರ್ ಕೊಟ್ಟಿರಲ್ಲ ಮೇಡಮ್. ಅವ್ನು ಕಾಲ್ ಮಾಡ್ದಾಗ ನಾನು ಮಾತಾಡ್ತೀನಿ. ನಂಬರ್ಗಳು 100 ಇರುತ್ತೆ. ಪ್ರತಿ ಸಾರಿನೂ ಮಾಕ್ ಕೊಡ್ಬಿಡ್ತೀನಿ. ಮುಖಾಮುಖಿನೂ ನೋಡ್ದೆ ಬೇಜಾನ್ ಡೌ ಮಾಡ್ತಾವ್ ಮೇಡಮ್. ಹ್ಯಾಕರು, ಪ್ಯಾಕರು, ಪೆಕ್ರು ಅಂತೆಲ್ಲ. ಒಳ್ಳೆ ಆಕ್ಟರ್ ಕಣಯ್ಯ ನೀನು. ನನ್ನ ಮಗನೇ. ಹರ್ಷ, ಸ್ಟಾಪ್, ಪ್ಲೀಸ್ ಸ್ಟಾಪ್. ನಿಜವಾಗ್ಲೂ ಮೇಡಮ್, ಪ್ಲೀಸ್ ನನ್ನ ನಂಬಿ. ಈ ನನ್ನ ಮಗನ ನಂಬಕ್ಕಾಗಲ್ಲ. ಹರ್ಷ, ಇವ್ನ ಇನ್ಕಮಿಂಗ್ ಕಾಲ್ಸ್ ಎಲ್ಲ ಟ್ರ್ಯಾಕ್ ಮಾಡಿ ನನ್ಗೆ ಡೀಟೇಲ್ಸ್ ಎಲ್ಲ ಕೊಡಿ. ಮತ್ತೆ ಈ ಇನ್ಫಾರ್ಮೇಶನ್ ಯಾವುದು ಹೊರಗಡೆ ಲೀಕ್ ಆಗ್ಬಾರ್ದು. ಸೋಮ, ಈ ನನ್ನ ಮಗನ್ ಒದ್ದು ಒಳಗಾಕಿ. ಬಾರ, ಯಾಕೆ ಸೊಂಟ ಹಿಡ್ಕೊಂಡಿದ್ಯಾ? ಬಾ, ಮಸಾಜ್ ಮಾಡ್ತೀನಿ. ಏನ್ ನಿಗಣ್ಣ ಟೆನ್ಷನ್? ಕೈಗೆ ಸಿಗಲ್ಲ ಅಂತ್ಯಾ? ಅಯ್ಯ, ನನ್ನ ಕತೆ ಏನಪ್ಪ ಕೇಳ್ತೀಯ ನೀನು? ಇವತ್ತಿನ ವಿಶೇಷ ಏನಿದೆ ನೋಡೇ ಬಿಡೋಣ. ಹೇಳ್ರಿ ಸೋಮ. ನಿಂಗಣ್ಣ,
ಮ್ಯಾಟ್ರ್ ಸೀರಿಯಸ್ಸು. ಈ ನನ್ನ ಮಕ್ಕಳು ಸಿಕ್ಕಾಕೊಂಡಿದಾರಲ್ಲ, ಮೋಸ್ಟ್ಲಿ ಕನ್ನಡದ ಕಂದಮಗಳು ಅನ್ಸುತ್ತೆ. ಕನ್ನಡ ಮಾತಾಡ್ಲಿಲ್ಲ ಅಂದ್ರೆ ಒಂದು ಕಿಡ್ನಾಪ್, ಇಲ್ಲ ಅಂದ್ರೆ ಮರ್ಡ್ರು. ಏನ ಕನ್ನಡ ಮಾತಾಡ್ಲಿಲ್ಲ ಅಂದ್ರೆ ಕಿಡ್ನಾಪ್ ಮಾಡ್ತಿದ್ನ, ಕೊಲೆ ಮಾಡ್ತಿದ್ನ? ಅಯ್ಯೋ ಮೆತ್ತಿಗೆ ನಿಂಗಣ್ಣ, ಸೀಕ್ರೆಟ್ ಮ್ಯಾಟ್ರು, ವಿಷಯ ಎಲ್ಲೂ ಲೀಕ್ ಆಗ್ಬಾರ್ದು. ಸರಿ ಸರಿ, ಆಮೇಲೆ ಮಾತಾಡ್ತೀನಿ. ಏನ್ ನಿಂಗಣ್ಣ ಕನ್ನಡ ಮಾತಾಡ್ಲಿಲ್ಲ ಅಂತಂದ್ರೆ ಕೊಲೆ ಕಿಡ್ನಾಪ್ ಅಂತ ಇದೆಯಾ? ಏನಿಲ್ಲ ಬಿಡಪ್ಪ, ನಂಗೆ ಯಾಕೆ. ಮತ್ತೆ ನೀವು ನೋಡ್ತಾ ಇದ್ದೀರಾ ಕನ್ನಡದ ನಂಬರ್ 1 ಚಾನೆಲ್ MRPs. ಆಲ್ ರೈಟ್, ಸೀದಾ ವಿಷಯಕ್ಕೆ ಬರೋಣ. ನಿಮಗೆ ಬೆಂಗಳೂರಲ್ಲಿ ಕನ್ನಡ ಮಾತಾಡಕ್ಕೆ ಬರ್ದಲೇ ಹೋದ್ರೆ ಅಡ್ರೆಸ್ಸೇ ಇಲ್ದಲೇ ಇರೋ ಹಾಗೆ ಕಳೆದು ಹೋಗ್ತೀರಿ. Yes, you heard it right. If you are in Bengaluru and if you cannot speak Kannada, you will just get vanished without an address. ಏನಿದು ಕನ್ನಡದ ಕೂಗ? ಏನಿದು ಹೊಸ ರೋಗ? If you are in Bengaluru and if you say Kannada ಗೊತ್ತಿಲ್ಲ one more time and you will go untraced. ಇದೇ ಈ ಹೊತ್ತಿನ ವಿಶೇಷ. ಕನ್ನಡ ಗೊತ್ತಿಲ್ಲ ಅಂದ್ರೆ ಮತ್ತೆ ಸಿಕ್ಕಲ್ಲ. ಶ್ರುತಿ. ಎಸ್ ಮ್ಯಾಮ್. ಏನ್ರಿ ಇದು ನ್ಯೂಸ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ? ಯಾರೀ ನ್ಯೂಸ್ ಲೀಕ್ ಮಾಡಿದ್ದು? ಸೀಕ್ರೆಸಿ ಕತೆ ಏನ್ರಿ ಆಯ್ತು? ಸೀಕ್ರೆಸಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನ ಮುಂದೆ ಇಟ್ಕೊಂಡು ಹೆಂಗಸರನ್ನ ಹೇಗ್ ಟ್ರೋಲ್ ಮಾಡ್ತಾ ಇದಾರೆ ನೋಡಿದ್ರಾ? ಈಗ ಲೀಕ್ ಆಗಿರೋ ವಿಷಯಕ್ಕೆ ಹೆಂಗಸರನ್ನ ಜನರಲೈಸ್ ಮಾಡಿ ಮಾತಾಡೋದು ತಪ್ಪು. ಇದು ನಿಮ್ಮ ಘನತೆಗೆ ತುಂಬಾ ಕೆಳಮಟ್ಟದ ಸ್ಟೇಟ್ಮೆಂಟ್. ಕನ್ನಡದ ವಿಚಾರ ಅಲ್ವಾ? ಯಾರೋ ನಮ್ಮ ಸ್ಟೇಷನ್ ಇಂದನೇ ಲೀಕ್ ಮಾಡಿರ್ತಾರೆ. ಸಾರಿ, ಕೋಪದಲ್ಲೇನೋ ಅನ್ಬಿಟ್ಟೆ. ಬಟ್ ಲೀಕ್ ಆಗಿರೋದಂತೂ ನಿಜ ಅಲ್ವಾ? ಸೊ ಏನು ನಿಮ್ಮ ಮುಂದಿನ ಪ್ಲಾನ್ ಆಫ್ ಆಕ್ಷನ್? ಹ್ಯಾಂಡಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಶ್ರುತಿ, ನ್ಯಾಷನಲ್ ನ್ಯೂಸ್ ಆಗಿದೆ. ಪೊಲಿಟಿಕಲ್ ಪ್ರೆಷರ್ ಶುರು ಆಗ್ಬಿಟ್ರೆ ಮೊದಲೇ ಕನ್ನಡದ ಎಮೋಷನ್ಸ್ ಬೇರೆ, ದಂಗೆಗಳು ಶುರು ಆಗ್ಬಿಡುತ್ತೆ. ಯಾರು ತಗೋತಾರೆ ಜವಾಬ್ದಾರಿನ? ಐ ಅಂಡರ್ಸ್ಟ್ಯಾಂಡ್. ಯಾರಿದ್ರ ಹಿಂದೆ ಇದ್ದಾರೆ ಅಂತ ಮೊದಲು ಹುಡುಕಿ. ಇಲ್ಲ ಅಂದ್ರೆ ಈಗ ಯಾವನೋ ಸಿಕ್ ಬಿದ್ದಿದ್ದಾನಲ್ಲ, ಅವನ್ನೇ ಅಪ್ರೂವರ್ ಮಾಡಿ. ಪ್ರೂಫ್ ಇಲ್ಲದೆ ಅಪ್ರೂವರ್ ಮಾಡೋದು ತಪ್ಪಾಗುತ್ತೆ. ವಿ ಆರ್ ಸಸ್ಪೆಕ್ಟಿಂಗ್ ಹಿಮ್, ಬಟ್ ಯಾವುದೇ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಮಂಜುನಾಥ್ ಬಾವು ಮೈದ್ನ ಅಂತೆ ಮಾಡಿರೋದು. ವಿ ಆರ್ ಟ್ರೇಸಿಂಗ್ ಹಿಮ್ ಮ್ಯಾಮ್. ಅವನ್ ಬಾವು ಮೈದ್ನ ತಾನೆ, ನಿಮ್ ಬಾವು ಮೈದ್ನ ಅಲ್ವಲ್ಲ? ಹೇಳ್ದಷ್ಟು ಮಾಡ್ರಿ ಶ್ರುತಿ, ತಲೆ ಕೆಡ್ತಾ ಇದೆ ನಂಗಿಲ್ಲಿ. ಬೆಳಗ್ಗೆನೆ ಪೇಪರ್ ಓದ್ದೆ, ಕನ್ನಡ ಬರ್ದೇ ಹೋದ್ರೆ ಅದೇನೋ ಮಿಸ್ಸಿಂಗ್ ಅಂತೆ. ಏನ್ರಿ ಅದು? ನೋಡಿ, ಒಂದು ವಿಷಯ ಹೇಳ್ತೀನಿ. 1956ರಲ್ಲಿ ಏಕೀಕರಣ ಆಯ್ತಲ್ಲ, ಆವಾಗಿಂದ ಈ ಸಮಸ್ಯೆ ಇದ್ದೇ ಇದೆ. ಕನ್ನಡ ನಮ್ದು ಅನ್ನೋ ಭಾವನೆ ಯಾರಿಗೂ ಇಲ್ಲ. ಸುಮ್ಮನೆ 2 ದಿನ ಹಾರಾಡ್ತಾರೆ, 3ನೇ ದಿನಕ್ಕೆ ತಣ್ಣಗಾಗ್ತಾರೆ. ಈಗಿನ ಕಾಲದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿರೋ ಮಕ್ಕಳಿಗೆ ಕನ್ನಡ ಬರೋಲ್ಲ ಅಂತ ಹೇಳ್ತೀವಿ. ಇನ್ನೇನು ಅವ್ರನ್ನ ಕಿಡ್ನಾಪ್ ಮಾಡಿ ಸಾಯಿಸೋದು? ಸಾಯಿಸ್ಲಿಲ್ವಲ್ಲ, ಕಿಡ್ನಾಪ್ ಮಾಡಿದ್ರೆ ಸಾಯಿಸ್ದಂಗೆ ಅಲ್ವಾ ಜಗನ್ನಾಥ್? ಇದೆಲ್ಲ ತಲೆ ಬಿಸಿ ಯಾಕಪ್ಪ, ನನ್ಗೆ ಹೊಟ್ಟೆ ಹಸಿತಾ ಇದೆ. ನಡಿ ಹೋಗೋಣ. ಅದು ಸರಿನೇ, ಬನ್ನಿ. ಏನು ಮಾಡಿದ್ರು ಸಮಸ್ಯೆ ಬಗೆಹರಿಯೋದಿಲ್ಲ. ಮೇಡಮ್, ನಾನು ಲಾವಣ್ಯ ಮಾತಾಡ್ತಿರೋದು. ಪೊಲೀಸ್ ಸ್ಟೇಷನ್ ಅಲ್ಲಿ ಮೀಟ್ ಮಾಡಕ್ಕಾಗಲ್ಲ, ಬೇರೆ ಎಲ್ಲಾದ್ರೂ ಸಿಗೋಣವಾ? ಸಂಜೆ ರೆಸ್ಟೋರೆಂಟ್ ಅಲ್ಲಿ ಸಿಗೋಣ. ಸಿ ಯು. ಓಕೆ ಮೇಡಮ್. ಅಪ್ಪ ಅಮ್ಮ ಹೇಗಿದ್ದಾರೆ? ಆ್ಯಕ್ಚುಲಿ ಚೆನ್ನಾಗಿದ್ದಾರೆ. ನಾನು ಬೇರೆ ವಿಷಯ ಮಾತಾಡೋಕ್ಕೆ ಬಂದಿದ್ದೀನಿ. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ರಿಯಲಿ ಸಾರಿ, ಪೊಲೀಸ್ ಸ್ಟೇಷನಿಗೆ ಬರೋಕ್ಕಾಗಲಿಲ್ಲ. ರಿಯಲಿ ಅಪ್ರಿಷಿಯೇಟ್ ಯು ಮೀಟಿಂಗ್ ಮೀ ಹಿಯರ್. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಆರ್ಡರ್ ಮಾಡೋಣ? हाँ श्योर. भैया, एक टोमेटो सूप, 2 कुलचा और काजू मसाला. हाँ, एक काजू मसाला. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಚಿನ್ನಿ, ನಿಂಗೆ ಐಸ್ ಕ್ರೀಮ್ ಬೇಕಾ? ಸರಿ, ಆಮೇಲೆ ಹೇಳ್ತೀನಿ, ಓಕೆನಾ? ವೇಟರ್. ಎಸ್ ಮೇಡಮ್. ಸರ್, ಫಿಲ್ಟರ್ ಕಾಫಿ ಸಿಗುತ್ತಾ? ಸಿಗುತ್ತೆ ಮೇಡಮ್. ನಿಮಗೆ ಕನ್ನಡ ಬರುತ್ತಾ? ಹಾಂ, ಬರುತ್ತೆ ಮೇಡಮ್.
ಎಕ್ಸ್ಕ್ಯೂಸ್ ಮೀ, ಯಾ ನಿಮಗೂ ಕನ್ನಡ ಬರುತ್ತೆ, ಅವ್ರಿಗೂ ಕನ್ನಡ ಬರುತ್ತೆ, ಮತ್ತೆ ಕನ್ನಡದಲ್ಲಿ ಮಾತಾಡೋದಕ್ಕೆ ಏನು ಪ್ರಾಬ್ಲಮ್ಮು? ನಮ್ಗೆ ಗೊತ್ತಿಲ್ಲ ಮೇಡಮ್, ನಮ್ಮ ಕೆಲಸ ನಾವು ಮಾಡ್ತೀವಿ. ಎಕ್ಸ್ಕ್ಯೂಸ್ ಮೀ, ಇದನ್ನೆಲ್ಲ ಕೇಳಕ್ ನೀವ್ಯಾರು? ಕಾಂಟ್ ಯು ಮೈಂಡ್ ಯುವರ್ ಓನ್ ಬಿಸ್ನೆಸ್? ನಿಮ್ಮಂಥವ್ರು ಇರೋದ್ರಿಂದಾನೆ ಹೊರಗಡೆ ಮಿಸ್ಸಿಂಗು, ಕೊಲೆ ಪ್ರಕರಣಗಳು, ಇಂಥ ಕೇಸ್ಗಳನ್ನ ಸಾಲ್ವ್ ಮಾಡಕ್ಕೆ ನಮ್ಮಂಥ ಆಫೀಸರ್ಗಳು ಸಾಯ್ಬೇಕು. ಕನ್ನಡದವರೇ ಆಗಿದ್ದು ಕನ್ನಡ ಮಾತಾಡ್ಲಿಲ್ಲ ಅಂದ್ರೆ ಹೊರಗಡೆ ಅವ್ರನ್ನ ಬ್ಲೇಮ್ ಮಾಡಿ ಏನ್ ಪ್ರಯೋಜನ? ಲಾವಣ್ಯ, ಬನ್ನಿ ಹೋಗೋಣ. ಓಕೆ ಮೇಡಮ್. ಮೇಡಮ್ ಮೇಡಮ್ ನಮಸ್ಕಾರ. ಕರ್ನಾಟಕದ ಅದ್ವಿತೀಯ ಚಾನೆಲ್ MR ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇದು ಮಹಾಸಮರದ ಸಮಯ. ನಾನು ರೂಪಾ ಗುರುರಾಜ್. ಕರ್ನಾಟಕದಲ್ಲಿ ಕನ್ನಡ ಗೊತ್ತಿಲ್ಲ ಅಂದವರೆಲ್ಲ ಕಾಣೆಯಾಗುತ್ತಾರೆ. ಇದೊಂದು ಆತಂಕಕಾರಿ ಬೆಳವಣಿಗೆನ ಅಥವಾ ಪೂರ್ವ ಯೋಜನೆ? ಈ ರೀತಿ ಮಾಡೋದ್ರಿಂದ ಕನ್ನಡ ಉಳಿಯಲ್ಲ. ಈ ಬಗ್ಗೆ ನಮ್ಮ ಮಹಾಸಮರದಲ್ಲಿ ಮಾತಾಡೋದಕ್ಕೆ ಮಹನೀಯರು ಬಂದಿದ್ದಾರೆ, ಅವ್ರನ್ನೇ ಕೇಳೋಣ. ನಮಸ್ತೆ ಸರ್, ಈ ಬಗ್ಗೆ ನೀವೇನ್ ಹೇಳಿ? ಮೇಡಮ್, ಇದೊಂದು ಬಹಳ ಅಸಹ್ಯವಾದ ಕೃತ್ಯ, ಇನ್ಟಾಲರೆನ್ಸ್ ಅಂತಾರಲ್ಲ ಆ ತರ. ಕನ್ನಡ ಗೊತ್ತಿಲ್ಲ ಅಂದ್ರೆ ಏನಾಯ್ತು? ಅವರೆಲ್ಲ ನಮ್ಮ ಅಂಟ ಬಂದ್ರೆ ತಾನೆ. ಹೌದು, ಈ ಬಗ್ಗೆ ನೀವೇನ್ ಹೇಳಿ? ಇಲ್ಲ ಮೇಡಮ್, ನಾನು ಒಪ್ಪೋದಿಲ್ಲ. ನಾವು ಒಳ್ಳೆಯದಾಗಿರೋದ್ರಿಂದಾನೇ ನಮ್ ಹಿಂದೆಯಿಂದ ಬಂದು ಈ ತರ ಬಗ್ಗಿ ಗೂಟ ಹೊಡಿತಾರೆ. ರೆವಲ್ಯೂಷನ್ ಆಗ್ಲೇಬೇಕು, ಅದೇನೋ ಹೇಳ್ತಿರಲ್ಲ. ಭಯದ ಮಕ್ಕಳೇ ಭಕ್ತಿ ಅಂತಾರಲ್ಲ, ಭಯ ಉಡ್ಸ್ಲೇಬೇಕು, ಭಕ್ತಿ ಬೆಳೆಸ್ಲೇಬೇಕು ಮೇಡಮ್. ಇದು ನಮ್ ಕನ್ನಡ ತಾಯಿ ಮೇಲಣ, ಇದಾಗ್ಲೇಬೇಕು ಮೇಡಮ್. ಏನ್ರಿ ಮಾತಾಡ್ತಿದ್ದೀರಾ ನೀವು? ನೀವ್ ಹೇಳೋದೆಲ್ಲ ಸರಿನಾ? ನಿಮ್ ಮಾತ್ ಕೇಳ್ತಾ ಇತ್ತು ಅಂದ್ರೆ ಕೊಲೆ ಸುಲ್ಗೆ ಆಗೋದ್ ಗ್ಯಾರಂಟಿ ರೀ. ಸುಮ್ನಿರ್ರಿ, ಸಾಕು, ಎಲ್ಲ ಸಾತ್ವಿಕ್ರೆ. ನೋಡಿ ಮೇಡಮ್, ಇವತ್ತಿನ ಕರ್ನಾಟಕದ ಕತೆ ನಮ್ಗೆ ಗೊತ್ತಲ್ವಾ? ಯಾರು ಬಾಯ್ ಬಿಟ್ರೆ ಸಾಕು, ಕನ್ನಡ ಗೊತ್ತಿಲ್ಲ, ಕನ್ನಡ ಗೊತ್ತಿಲ್ಲ ಹಂಗಂತ ಹೇಳಿದ್ರೇನು? ಸಿಗ್ದವ್ರೆಲ್ಲ ಸಾಯಿಸ್ತಾ ಹೋಗ್ತೀರಾ ನೀವು? ನೀವು ಮಾತಾಡ್ತೀರಾ ಅರ್ಥ ಇದೆ, ನೀವು ಮಾತಾಡ್ತಿರೋದೇ ಅರ್ಥ. ಇಲ್ಲೊಂದು ಕರೆ ಬರ್ತಾ ಇದೆ, ಆ ಕರೆ ತಗೋತೀನಿ, ಆಮೇಲೆ ನಮ್ಮ ಚರ್ಚೆಗೆ ಮುಂದುವರಿಸೋಣ. ಏನ್ ಬೇಕು ಸರ್? ಕನ್ನಡ में क्या बोलूं? ಪರದೇಸಿ ಬಾಬುಗಳೇ, ಪರಭಾಷೆ ಬಂಧುಗಳೇ, ಮಾತಾಡ್ರೋ ಮುದ್ದಾದ ಕನ್ನಡ. ಕನ್ನಡ ಬರದಿದ್ರೆ ಮಾತಲ್ಲಿ ಉಪ್ಪಿಲ್ಲ. ಒಂದು ನಂಬಿಯಣ್ಣು. ನಮ್ಮಿ ಹಣ್ಣಲ್ಲ, ನಿಂಬೆ ಹಣ್ಣು. ಓ, ಕೋಟರ್ಗಿರೋ ಬಿಂಡಿ. ಬಿಂಡಿ ಅಲ್ಲ ಸರ್, ಬೆಂಡೆಕಾಯಿ. ಒಂದು ಕೊತ್ತಿಮರಿ. ಅಯ್ಯೋ, ಕೋತಿಮರಿ ಅಲ್ಲ ಸರ್, ಕೊತ್ತಂಬರಿ. ಕಲಿಸಿಕೊಡು ಕನ್ನಡ. Hey bro, take it. ಯಾಕೆ? This is my contribution for Kannada Rajyotsava function. ಏನೇ ಆಯ್ತು, ಕನ್ನಡ ಮಾತಾಡದೇ ಇರೋರೆಲ್ಲ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ರಾಜ್ಯೋತ್ಸವ ಅಲ್ಲ, ರಾಜ್ಯೋತ್ಸವ. ಸ್ತವ. ಹಲೋ ಬ್ರದರ್, ಅದು ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವ. ಆಗಲ್ಲಪ್ಪ, ನೀನೇ ಹೇಳು. ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಆಟೋ ಆಟೋ ಎಲ್ಲಿ ಮೇಡಮ್? भैया एक मिनट भैया, सॉरी ಅಣ್ಣ, ನಾನ್ RT ನಗರ್ ಹೋಗ್ಬೇಕು, ಬರ್ತೀರ್ರಿ? ಅತ್ತಿ ಮೇಡಮ್. ಕನ್ನಡ ಬರುತ್ತಾ ಮೇಡಮ್? ಕನ್ನಡ ಗೊತ್ತಿದೆ. ಕನ್ನಡ ಮಾತಾಡಕ್ಕೆ ಯಾಕೆ ಇಷ್ಟು ಕಷ್ಟ ಪಡ್ತೀರಾ? ಮಾಡೋಕೆ ಕೆಲಸವಿಲ್ಲ ಅಂತ ಎಲ್ಲ ಬರ್ತಿರಲ್ಲ, ಬಂದೇಲು ಕಲಿಬಾರ್ದೆ. ಸರ್, ಏಕ್ ಸುರಕ್ಷಾ ಕವಚ. ಮತ್ತೆ ಹೇಳಿ. ಸುರಕ್ಷಾ ಕವಚ. ಪ್ರಿಸ್ಕ್ರಿಪ್ಷನ್ ಇದೆಯಾ? ಪ್ರಿಸ್ಕ್ರಿಪ್ಷನ್ ಸರ್, ದಟ್ ಒನ್ ಸರ್. ಕಾಂಡಮ್ಮ. ಒಟ್ಟಿಗೆ ಬಂದಾಗ ಹೊರಡಲೇ ಬೇಕಲ್ಲ, ಗಂಟಲಲ್ಲಿ ಸ್ವಲ್ಪ ಕನ್ನಡ. ಸುಖ ಬೇಕಾ ಸರ್? ಸುಖ ಕೇಳ್ತದ ನೋಡಿ ನಿನಗವನು. ನಾನು ಅಂಟೋನು ಅಲ್ಲ. ಏನಂದ್ರಿ ನೀವು? ಓ, ಕನ್ನಡ ಕಲಿತಾದನ್ ಗುರು. 30 ದಿವಸದಲ್ಲಿ ಕನ್ನಡ ಕಲಿ ಅಂತ ಪರವಾಗಿಲ್ಲ ಅಲ್ವಾ? ಥ್ಯಾಂಕ್ ಯು.
ನಾನು 15 ವರ್ಷದಿಂದ ಬೆಂಗಳೂರಲ್ಲಿದ್ದೀನಿ, ಬಾಂಬೆಯಿಂದ ಬಂದಿದ್ದೀನಿ. ನನ್ನ ಮಾತೃಭಾಷೆ ಹಿಂದಿ. ಕನ್ನಡ ಗೊತ್ತಿಲ್ಲ .com ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ವಾಟ್ಸಾಪಲ್ಲಿ ಕನ್ನಡ ಹೇಳ್ಕೊಡ್ತಾರೆ. ನಾನು ಕನ್ನಡ ಕಲಿತೆ. ಅವ್ರಿಗೂ ಒಂಚೂರು ಕನ್ನಡ ಕಲ್ಸಪ್ಪ. ಬೆಂಗಳೂರಲ್ಲಿ ಕನ್ನಡ ಗೊತ್ತಿಲ್ಲ ಅಂದವರೆಲ್ಲ ಕೊಲೆಗಳಾಗ್ತಿದ್ದಾರೆ ಮತ್ತು ಕಿಡ್ನಾಪ್ಗಳಾಗ್ತಿದ್ದಾರೆ. ಕರ್ನಾಟಕದ ಗೃಹ ಮಂತ್ರಿಗಳಾಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಇದೊಂದು ಹೀನವಾದ ಕೃತ್ಯ ನಡೆದೋಗಿದೆ. ಇದರಿಂದ ನನ್ನ ಮನಸ್ಸಿಗೆ ತುಂಬಾನೇ ನೋವಾಗಿದೆ. ಇದಲ್ಲದೆ ನಮ್ಮ ಕರ್ನಾಟಕದ ಜನತೆಗೆ ಇಂಥ ವಿಷಯಗಳಿಂದ ಶೋಭೆ ತರ್ತಕ್ಕಂಥದ್ದು. ಕನ್ನಡದವರಾಗಿ ನೀವು ಇದನ್ನ ಖಂಡಿಸ್ತೀರಾ? ಡೆಫಿನೆಟ್ ಆಗಿ ಖಂಡಿಸ್ತಾರೆ ಸರ್. ಇದ್ರ ಬಗ್ಗೆ ನಿಮ್ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ? ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ವಿಷಯಗಳನ್ನು ತಲುಪಿಸಿ ಕೃತ್ಯ ನಡೆಸಿರೋರನ್ನ ಹುಡುಕ್ತಿದ್ದೇವೆ. ಅವರನ್ನು ಆದಷ್ಟು ಬೇಗ ಬಂಧಿಸಿ ಕಾನೂನಿನಂತೆ ಕ್ರಮ ತೆಗೆದುಕೊಳ್ತೇವೆ. ಸುಮ್ಮನೆ ಕೇಳ್ತೀನಿ, ಈ ಹುಡುಗ ಕನ್ನಡ ಗೊತ್ತಿಲ್ಲ ಕೇಸಲ್ಲಿ ಅರೆಸ್ಟ್ ಆಗಿರೋಂತಾನೆ? ಹೌದು ಸರ್. ಇವನಿಗೆ ಯಾಕ್ರಿ ಬೇಲ್ ಕೊಡಿಸ್ತಾ ಇದ್ದೀರಾ? ಅವನ್ ತಪ್ಪೇನಿಲ್ವಲ್ಲ ಸರ್, ಅದಕ್ಕೆ. ಅಂದ್ರೆ ಸುಮ್ಮನೆ ಕೇಳ್ತೀನಿ, ಈಗ 8 ಜನ ಕನ್ನಡ ಮಾತಾಡಕ್ ಬರ್ದಿರೋರು ಮಿಸ್ಸಿಂಗ್ ಆಗಿದಾರಲ್ಲ, ಅವರನ್ನ ಕಿಡ್ನಾಪ್ ಮಾಡಿರೋದು ಒಳ್ಳೆ ಕೆಲಸ ಅಂತ ನಿಮ್ ವಾದ? ಯಾವ್ದು ಕನ್ಫರ್ಮೇಶನ್ ಇಲ್ವಲ್ಲ ಸರ್, ಅದಕ್ಕೆ ಆದಷ್ಟು ಬೇಗ ಬೇಲ್ನ ಅಪ್ಲೈ ಮಾಡಿ ನಾಳೆನೇ ಆಚೆ ಬರಬೇಕು. ಆಯ್ತು, ಮಾಡೋಣ. ರೀ ವೆಂಕಟೇಶ್, ಒಂದು ಬೇಲ್ ಅಪ್ಲಿಕೇಶನ್ ರೆಡಿ ಮಾಡಿಸ್ರಿ. ಸರಿ ಸರ್, ನಾವು ಹೊರಡ್ತೀವಿ. ಮಹಾಂತೇಶ್, ಅವನ್ನ ರಿಲೀಸ್ ಮಾಡಿ. ಬೇಲ್ ಪೇಪರ್ಸ್ ರೆಸ್ಟ್ ಮೈ ಅಸಿಸ್ಟೆಂಟ್ ವಿಲ್ ಟೇಕ್ ಕೇರ್. ಬರ್ಲಾ? ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೋಮ, ಅವನ್ನ ರಿಲೀಸ್ ಮಾಡಿ. ರಿಲೀಸ್ ಮಾಡಿ. ರೀ ಸೋಮ, ಅವ್ರನ್ನ ರಿಲೀಸ್ ಮಾಡ್ರಿ. ಬಂದೆ ಸರ್. ಕರ್ಮ ಆಗೋಯ್ತು. ಹಾಕೊಂಡಾಗ ಹಾಕ್ಬೇಕು, ತೆಗಿಯಂದಾಗ ತೆಗಿಬೇಕು. ಹಾಕೋದು ತೆಗಿಯೋದು, ಹಾಕೋದು ತೆಗಿಯೋದು, ಇದೇ ಆಗೋಯ್ತು. ಬರ್ರಪ್ಪ ಕನ್ನಡದ ಕಂದ ಮಗಳ. ನಮಸ್ಕಾರ ಮೇಡಮ್. ಬರ್ಲಾ? ಪಾಪ ತುಂಬ ಕಷ್ಟಪಟ್ರಿ. ನಮಗೆ ಬೇಲ್ ಗಟ್ಟಿ, ನಿಮಗೆ ಬೇಲ್ ಪುರಿನೇ ಗಟ್ಟಿ. ಮುಚ್ಕೊಂಡು ಹೋದ್ರೆ ಉಳ್ಕೋತಿಯಾ? ನಿನ್ ಕಾರ್ ಪಂಚರ್ ಮಾಡ್ದಾಗೆ ನೀನು ಮಾಡ್ಬೇಕಾ? ಕಾರ್ ಪಂಚರ್ ಮಾಡೋದಷ್ಟು ಈಜಿ ಅಲ್ಲ, ಈ ಮಂಜುನಾಥನ್ ಪಂಚರ್ ಮಾಡೋದು. ಬರ್ಲಾ ಮೇಡಮ್? ಹೋಗ. ಹೊರಗೆ ಹೋಗಕ್ಕೆ ಬೇಲ್ ಮಾಡಿಸಿರೋದು ಇವ್ರಿಗೆ ಗೊತ್ತಿಲ್ಲ. ನೀವು ಹೇಳಿ ಮೇಡಮ್. ಚೆಂಡು ಬಾಬ್, ಥ್ಯಾಂಕ್ ಯು. ಹಲೋ ಹಲೋ ಅಮ್ಮ. ಹಲೋ ಹಲೋ, ಯಾರ್ರೀ? ಹಲೋ
ಹಲೋ ನಮಸ್ಕಾರ ಗುರು. ಅಲ್ಲ ಯಾರು? ಊರಾಚೆಯಿಂದ ಟ್ರಂಕ್ ಕಾಲು. ಓ ಎಲ್ಲಿದೆಯೋ? ಇನ್ನು ಬೀಚ್ಗಳ ಮಧ್ಯನಾ? ಎಸ್, ನಾಳೆ ಬೆಳಗ್ಗೆ ಬಂದು ನಿಮ್ ಖಜಾನೆ ಕೊಡ್ತೀನಿ. ಬೇಡ, ಯಾವುದೇ ಕಾರಣಕ್ಕೂ ಬಾರ್ಡರ್ ದಾಟ್ಬೇಡ. ನಾಯಿಗಳು ಹಸ್ಕಂಡ್ ಕಾಯ್ತಿದಾವೆ, ಬಂದ್ರೆ ಗುಬ್ರ ಹಾಕೊಂಡ್ ತಿನ್ಕೊಂಡ್ಬಿಡ್ತವೆ. ಯಾಕೆ, ಏನಾಗಿದೆ? ಅದನ್ನೆಲ್ಲ ಹೇಳಕ್ಕಾಗಲ್ಲ. ಭಾನುವಾರ 8ನೇ ಮೈಲಿ ಒಂಟಿ ಮರದ ಹತ್ರ. ಹಾ, ಖಜಾನೆ ತರದ್ ಮರಿಬೇಡ. ನಿನಗೋಸ್ಕರ ತಿಕ್ಕು ಕೂದಿಸ್ಕೊಂಡು ಬಾಸುಂಡೆ ಬರ್ಸ್ಕೊಂಡಿದೀನಿ. ತರ್ಲಿಲ್ಲ ಅಂದ್ರೆ ಗೊತ್ತಲ್ಲ, ಬಾಸುಂಡೆ ಶಿಫ್ಟ್ ಆಗುತ್ತೆ. ಇಡ ಫೋನ್. ಅಲ್ಕ ನನ್ ಮಗ, ಇವನ್ ಸವಾಸನೆ ಅಲ್ಲ ಇವನ್. ಗೊತ್ತಾಗ್ದಂಗೆ ಹೋಗಿ ನನ್ನ ಮಕ್ಕಳನ್ನ ಹಿಡಿಬೇಕು ಸೋಮಾ. ಹ್ಞೂ ಮೇಡಮ್, ಆಟೋ ಅನ್ನೋ ಗಾಡಿಲಿ ಬಾಡಿನೂ ಬರ್ತಾ ಇದೆ. ಆಟೋ ಆಟೋ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಈ ಆಟೋ ನಮ್ದು. ಹಲೋ, ಫಸ್ಟ್ ಕರ್ದಿದ್ ನಾನು. ಸುಮ್ನಿರಿ ಆಂಟಿ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಆಂಟಿನಾ? ಇಲ್ಲ, ಛೆ ಮೋಸ್ಟ್ಲಿ ಅಂಕಲ್ ಇರ್ಬೇಕು ಮೇಡಮ್. ಪ್ಲೀಸ್ ಬಿಟ್ಬಿಡಿ, ತಲೆ ತಿನ್ಬೇಡಿ. ಏನ್ ಕಾಲ ಬಂತಪ್ಪ, ತಲೆ ತಿಂತಾರ ನೀವು, ನಾನಲ್ಲ. ಬಸವೇಶ್ವರ ನಗರ ನಡಿ, ಸುಮ್ನೆ ಸೀನ್ ಕ್ರಿಯೇಟ್ ಮಾಡಬೇಡ, ನಡಿ. ಆಗಲ್ಲ ಮೇಡಮ್. ಯಾಕೆ? ತೆಳ್ಳಗ್ ಬೆಳ್ಳಗ್ ಚೆನ್ನಾಗಿರೋ ಹುಡುಗಿ ಬಂದ್ಲು ಅಂತ ಅವಳ ಕರ್ಕೊಂಡು ಹೋಗ್ಬಿಡ್ತೀಯಾ? ಮನೇಲಿ ಯಾರು ಅಕ್ಕ ತಂಗಿರಿಲ್ವಾ ನಿನ್ಗೆ? ಏನು ಏನ್ ದೌರ್ಜನ್ಯಪ್ಪ ಇದು? ಪೊಲೀಸ್ ಕರಿತೀನಿ ಇರು. ಅಲ್ಲ ಆಂಟಿ. ಆಂಟಿ? ಪೊಲೀಸ್ ಹೇಳಿ. ಪೊಲೀಸ್ ಹೇಳಿ. ಪೊಲೀಸ್ ಹೇಳಿ ಮೇಡಮ್. ಯೋ, ನಾನ್ ಪೊಲೀಸ್ನ ಕರಿತಿದ್ರೆ ನೀನ್ ಯಾಕೆ ರಿಯಾಕ್ಟ್ ಮಾಡ್ತಾ ಇದ್ಯಾ? ಅಯ್ಯೋ ಹೋಗ್ಲಿ ಬಿಡಿ ಮೇಡಮ್. ಅದು ಏನು ಅಂದ್ರೆ ಆಂಟಿ, ಸಾರಿ ಮೇಡಮ್, ಇಲ್ಲಿ ನೋಡಿ, ನಾವೇ ಪೊಲೀಸ್ನವ್ರು. ಏನಾಗ್ಬೇಕಾಗಿತ್ತು? ಏನ್ರೀ ನಾಟಕಗಳು? ಸ್ವಲ್ಪ ಅರ್ಜೆಂಟ್ ಆಗಿ ರೈಡ್ ಮಾಡಕ್ ಹೋಗ್ತಾ ಇದೀವಿ, ದಾರಿ ಬಿಡಿ. ಪ್ಲೀಸ್. ಆಟೋ ಬರ್ತೀರಾ? ಬಸವೇಶ್ವರ ನಗರಕ್ಕೆ ಬನ್ನಿ ಮೇಡಮ್. ನನಗಲ್ಲ, ಈ ಆಂಟಿಗೆ. ಆಗಲ್ಲ ಮೇಡಮ್, ಮನೆ ಕಡೆ ಹೋಗ್ತಾ ಇದ್ದೀನಿ. ನಾವು ರೈಡ್ ಮಾಡಕ್ ಹೋಗ್ತಾ ಇದೀವಿ, ನಮ್ ಜೊತೆ ಬರ್ತೀರಾ? ಪ್ಲೀಸ್ ಸೋಮಾ, ನಡೀರಿ. ಓಕೆ ಮೇಡಮ್. ಸೀರೆ ಸೀರೆ ಸೀರೆ. ಸೋಮಾ, ಸಾರಿ ಮೇಡಮ್, ಸಖತ್ತಾಗಿ ಕಾಣ್ತಾ ಇದ್ದೀರಾ. ನಡೀರಿ ಸುಮ್ನೆ. ತಾತ, ಟೈಮ್ ಎಷ್ಟು? ಬೇಡ ಬಿಡಿ, ಶೆಲ್ ಹಾಕಿರೋ ಮುಳ್ಳು ಹೊಡೆದಲ್ಲೇ ಇರೋ ವಯಸ್ಸು ನಿಮ್ದು. ನಾನು ಹೋಗಿ ನಿಮ್ಮನ್ನು ಕೇಳ್ತೀನಿ ಟೈಮ್ನ. ಇಟ್ಸ್ ಓಕೆ. ನಮಸ್ಕಾರ ಗುರು. ತಾತ, ಒಂದು ಟೀ, ಒಂದು ಸಿಗರೇಟ್. ಏನಾಯ್ತು ಬಾಬಾ? ಏನ್ ನಿನ್ ಟೆನ್ಷನ್? ಮುಖ ಯಾಕೆ ಹಂಗಿಟ್ಕೊಂಡಿದ್ಯಾ? ಏಯ್ ಆರಾಮ್ ಕೋರ್, ನೀ ಅದೇನ್ ಕಿಸ್ ದಬ್ಬಾಕಿದ್ಯೋ ಯಾವನಿಗೆ ಗೊತ್ತು. ಪೊಲೀಸ್ನರ್ ಕರ್ಕೊಂಡೋಗಿ ನನಗ್ ಗುಮ್ಮಿದ್ರು. ತಿಕ್ಕು ಕೊಟ್ರು 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 3 ದಿವಸದಿಂದ ಕೂತೇತಿಲ್ಲ. ಹಂಗ್ ಕೊಟ್ರು. ನಿನ್ನಿಂದಲೇ ಇದೆಲ್ಲ. ಅದೇನಾಯ್ತಂತದೀಗ? ನೀನ್ ನನ್ನ ಹತ್ರ ನಂಬರ್ ಇಸ್ಕೊಂತಿದ್ದಲ್ಲ, ಯಾರ್ದದು? ಯಾಕೆ ಇಸ್ಕೊಂತಿದ್ದೆ? ಹಾ, ಪೊಲೀಸ್ನವ್ರು ಅದೇನೋ ಕೊಲೆ ಕಿಡ್ನಾಪ್ ಅಂತಿದ್ರು, ಗೊತ್ತಾ? ಹಲೋ ಹಲೋ, ಯಾರೇ ಅದು? ಹಾ, ಅವನು ಯಾರು ಮಾತಾಡ್ರಿ? ಹಲೋ, ಹಾಂ ಹೇಳ್ರಿ ಹೇಳ್ರಿ. ಹಾಂ ಹೌದೌದು, ಹಾಂ ನಾನೇ. ಏನು ಬೇಕು? ಹಾಂ ಬರ್ತೀನಿ. ಅಣ್ಣ, ಆಗಲ್ಲ. ವಿದ್ಯಾರಣ್ಯಪುರಕ್ಕೆ ಹೇಗೆ ಹೋಗ್ಬೇಕು? ಇಲ್ಲ, ಇವತ್ತು ನಾನು ಗಾಡಿ ಓಡಿಸ್ತೀನಿ. ಒಂದು ಸ್ವಲ್ಪ ಪರ್ಸನಲ್
ಬಾಬಾ ಅಣ್ಣ ಅಂದಿದ್ ನಿಂಗೆ ಕಂಡ ಯಾರು ಅಲ್ಲಿ ನೋಡು ಪೀಸು ಮೈದ ಪೀಸ್ ಅಲ್ಲ ಕಣು ಮತ್ತೆ ಪೊಲೀಸು ಪೊಲೀಸಾ ಪೊಲೀಸ್ ಯಾಕೋ ಬಂದ್ರು ಏನ್ ಮಾಡೋದೀಗ ಓಡೋಣ ನಮಸ್ಕಾರ ಗುರು. ಹರ್ಷ, ಆದಷ್ಟು ಬೇಗ ಒಬ್ಬ ಲಾಯರ್ನ ಫಿಕ್ಸ್ ಮಾಡಿ ಮಂಜುನ ಬೇಲ್ ಮೇಲೆ ಬಿಡಿ. ಹಾಗೆ ನಮ್ಮ ಕಡೆಯವರೊಬ್ರು ಮಂಜುನ ಫಾಲೋ ಮಾಡಬೇಕು. ಆಯ್ತು, ಮಾಡೋಣ ಬಿಡಿ ಮೇಡಮ್. ನಮಸ್ಕಾರ ಗುರು. ಭಾನುವಾರ 8ನೇ ಮೈಲಿ ಒಂಟಿ ಮರದ ಹತ್ರ. ಖಜಾನೆ ತರದ್ ಮರಿಬೇಡ. ಯಾರಿಗೂ ಗೊತ್ತಾಗ್ದಂಗ್ ಹೋಗಿ ಆ ನನ್ನ ಮಕ್ಕಳನ್ನ ಹಿಡಿಬೇಕು ಸೋಮ. ಹ್ಞೂ ಮೇಡಮ್, ಆಟೋ ಅನ್ನೋ ಗಾಡಿಲಿ ಬಾಡಿಗೂ ಬರ್ತಾ ಇದೆ. ಸೋಮ, ಆ ನನ್ನ ಮಕ್ಕಳನ್ನ ಅರೆಸ್ಟ್ ಮಾಡಿ ಸ್ಟೇಷನ್ ಕರ್ಕೊಂಡು ಹೋಗೋಣ. ಏನ್ರಿ ಕಾಲರ್ ಹಿಡಿತಾ ಇದೀರಾ? ಅರೆಸ್ಟಾ? ವಾರಂಟ್ ಇದೆಯೇನ್ರಿ? ಇನ್ 10 ನಿಮಿಷ ಆದ್ಮೇಲೆ ನಿನ್ ಲೈಫ್ಗೆ ಗ್ಯಾರಂಟಿ ಇಲ್ಲ. ವಾರಂಟ್ ಇಟ್ಕೊಂಡಿರೋ ಮಾಡ್ತೀಯಾ? ಮಹಾಂತೇಶ್, ಹಾಗೆ ಆ ಕಾರ್ನ ಚೆಕ್ ಮಾಡಿ. ಮೇಡಮ್, ಈ ಗಾಡಿಲೂ ಬಾಡಿ ಇದೆ. ಅಯ್ಯೋ, ಗಾಡಿಯಲ್ಲಿ ಪ್ಯಾಸೆಂಜರ್ಸ್ನ ಸಾಗಿಸೋದಕ್ಕಿಂತ ಬಾಡಿಗಳನ್ನ ಸಾಗಿಸ್ತಿರಲ್ರೋ. ಬಾಪ ಬಾ, ಬಲ್ಗಾಲಿಟ್ಟು ನಮ್ ಜೀಪ್ ಹತ್ತು. ಬಾ ಬಾ ಮಹಾಂತೇಶ್, ಇವ್ರಿಬ್ರು ಜೀಪ್ ಗತ್ಸಿ. ಸೋಮ ಬನ್ನಿ, ನಾವು ಹೋಗೋಣ. ಮೇಡಮ್, ಸೀರಿಯಲ್ ಇಂಟ್ರೋಗೇಟ್ ಮಾಡ್ತೀರಾ? ಇಂಟ್ರೋಗೇಷನ್ ಮಾಡಿದ್ರೆ ಬಾ ಏನೋ ಬಿಡ್ತಾರೆ, ಆದ್ರೆ ಪದಗಳು ಆಚೆ ಬರಲ್ಲ. ನೀವು ಹೋಗಿ ಟ್ರೀಟ್ಮೆಂಟ್ ಶುರು ಮಾಡಿ, ನಾನು ಬಂದು ಜಾಯ್ನ್ ಆಗ್ತೀನಿ. ಸೋಮ, ಮನೆಗೆ ನಡೀರಿ. ಪಾಠವಾಗುತ್ತಿದೆಯಾ? ಕರ್ನಾಟಕ ರಾಜ್ಯದಲ್ಲಿ ನಡೀತಿರೋ ಆ ಸರಣಿ ಕೊಲೆಗಳಾದ್ರೂ ಯಾಕೆ? ಆ ಸರಣಿ ಕೊಲೆಗಳ ಹಿಂದಿರೋ ಊಟ ಆಯ್ತಾ ಕೂಸೆ? ಹಾಮ, ಮುಗಿಸ್ಕೊಂಡ್ ಬಂದೆ. ಇದೇನೇ ಇದು, ಸೀರೆ ಗಿರೆ ಎಲ್ಲ ಉಟ್ಕೊಂಡು ಹೋಗಿದ್ಯಾ? ಯಾರ್ ರಿಸೆಪ್ಷನ್ಗೆ ಹೋಗಿದ್ದೆ ಅಂತ ಇವರೆಲ್ಲರೂ ಅನ್ಕೊಂಡಿದ್ರು. ಆದ್ರೆ ಅವರ ಪಕ್ಕದಲ್ಲೇ ಇರೋ ಮನೆಯಲ್ಲೇ ಅವನು ಅವಿತು ಕುಳಿತಿದ್ದ ಅಂತ ಇವ್ರಿಗೆ ಗೊತ್ತೇ ಇರ್ಲಿಲ್ಲ. ತಲೆಗೆ ಸ್ವಲ್ಪ ಕೆಲಸ ಕೊಟ್ಟಿದ್ದಿದ್ರೆ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ. ತಗೊಳ್ಳಿ. ಏನಮ್ಮ ಲಾವಣ್ಯ, ಏನ್ ಪ್ರಾಬ್ಲಮ್ಮು? ಅದೇ ಮೇಡಮ್, ಇವಂದೇನೋ ತುಂಬ ತೊಂದರೆ ಆಗ್ತಾ ಇದೆ. ಮದುವೆ ಡೇಟ್ ಬೇರೆ ಹತ್ರ ಬರ್ತಾ ಇದೆ. ಈ ಊರಲ್ಲಿ ನೋಡಿದ್ರೆ ಕನ್ನಡ ಬರ್ದಿರೋರ್ನ ಕಿಡ್ನಾಪ್ ಮಾಡ್ತಿದ್ದಾರೆ. ಇವನ್ ಬೇರೆ ಎಕ್ಸ್ಟ್ರೀಮಿಸ್ಟ್ ಥರ ಆಡ್ತಾನೆ. ಸುಮ್ಮನೆ ಕನ್ನಡನ ಬೈಯೋದು, ಆಡ್ಕೊಳ್ಳೋದು. ನಂಗೆ ಯಾಕೋ ತುಂಬ ಭಯ ಆಗ್ತಿದೆ ಮೇಡಮ್. ಏನ್ರಿ ನಿಮ್ದು? ಅರೆ ಮೇಡಮ್, ಕನ್ನಡ ಕ್ಯಾ ಫರಕ್ ಪಡ್ತಾ? ಆಲ್ ಇಸ್ ಸೇಮ್ ನಾ? ನಿನ್ ಮಾತೃಭಾಷೆಗೆ ನಾನ್ ಮರ್ಯಾದೆ ಕೊಡುವಾಗ ನನ್ನ ಮಾತೃಭಾಷೆಗೆ ನೀನ್ ಮರ್ಯಾದೆ ಕೊಡ್ಲೇಬೇಕು. ಹಾ, ಪತಾ ಹೈ. ಯಾಕೆ ಹುಚ್ಚುಚ್ಚಾಗಿ ಆಡ್ತಿದ್ಯಾ? ಯಾರ್? ವೈ ಆರ್ ಯು ಕ್ರಿಯೇಟಿಂಗ್ ಅ ಸೀನ್? ಇಟ್ಸ್ ಜಸ್ಟ್ ಅ ಲ್ಯಾಂಗ್ವೇಜ್. ಜಸ್ಟ್ ಚಿಲ್ ವಿತ್ ಇಟ್.
ಜಸ್ಟ್ ಶಟ್ ಅಪ್. ನೀನ್ ನನ್ನ ಮಾತೃಭಾಷೆಗೆ ಮರ್ಯಾದೆ ಕೊಡ್ಲೇಬೇಕು. You're creating a scene here. See, if you want to get married to me, then you have to leave everything. मैं जैसे बोलता हूँ, मैं वैसे बोलूंगा. और पता नहीं पूरे बैंगलोर में प्रॉब्लम क्या है सबको. जिसको देखो कन्नड़ कन्नड़ कन्नड़. ಇಷ್ಟೂ ದಿನ ಈ ಕೇಸ್ನ ಕನ್ನಡ ಚಳುವಳಿ ಅಂತ ದೊಡ್ಡದಾಗಿ ಪ್ರಚಾರ ಮಾಡಿ ಕನ್ನಡಿಗರಿಗೆ ಅವಮಾನ ಮತ್ತೆ ಕೆಟ್ಟ ಹೆಸರು ಬರೋ ಹಾಗೆ ಮಾಡಲಾಗಿತ್ತು. ಕನ್ನಡಿಗರು ದ್ವೇಷ ಮಾಡೋರಲ್ಲ, ಕೊಲೆ ಮಾಡೋರು ಅಲ್ಲ, ಹೊರ ರಾಜ್ಯದಿಂದ ಬಂದವ್ರನ್ನ ಪ್ರೀತಿಯಿಂದ ಅಪ್ಪಿಕೊಂಡು ಸ್ವಾಗತಿಸೋರು. ಹಾಗಾಗಿ ಈ ಕೊಲೆ, ಕಿಡ್ನಾಪ್ ಇದೆಲ್ಲ ಕನ್ನಡಕ್ಕಾಗಿ ಆಗಿದ್ದು ಕನ್ನಡ ಗೊತ್ತಿಲ್ಲ ಅನ್ನೋರ್ನ ಮುಗಿಸಿದ್ದಾರೆ ಅನ್ನೋದು ಗಾಳಿ ಸುದ್ದಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲ ಮೇಡಮ್, ಇದೆಲ್ಲ ಗಾಳಿ ಸುದ್ದಿ ಅಂತ ಹೇಳೋದಾದ್ರೆ ಈ ಕೊಲೆಗಳು, ಕಿಡ್ನಾಪ್ ಇದನ್ನೆಲ್ಲ ಯಾರು ಮಾಡಿದ್ದು? और पता नहीं है क्या प्रॉब्लम है पूरा बैंगलोर का कि ये साला कन्नड़ कन्नड़. ನನ್ನ ಮಗನೇ, ಅದು ಕನ್ನಡ ಅಲ್ಲ ಕಣೋ, ಕನ್ನಡ. क्या फर्क पड़ता है? ತುಂಬಾ ವ್ಯತ್ಯಾಸ ಇದೆ ಕಣಲೆ ಗುಲ್ಡು. ಕನ್ನಡ ಅಲ್ಲ ಅದು, ಕನ್ನಡ. ನಿಮ್ಮೂರಿಗೆ ಬಂದಾಗ ನಿಮ್ ಭಾಷೆಯಲ್ಲಿ ಮಾತಾಡ್ಬೇಕು, ನಮ್ಮೂರಿಗೆ ಬಂದಾಗ ನಮ್ ಭಾಷೆಯಲ್ಲಿ ಮಾತಾಡಕ್ ನಿಮ್ ಉರಿಯಲ್ಲ, ಉರಿಯಲ್ಲ. ಇನ್ನೊಂದ್ಸಲ ಹೇಳು, ಹೇಳು. ಕನ್ನಡ ಅಲ್ಲ, ಕನ್ನಡ. ನಮ್ಮ ಮಗನೇ, ಕನ್ನಡ ಅಲ್ಲ ಅದು, ಕನ್ನಡ. ಹೇಳು, ಕನ್ನಡ. ಕನ್ನಡ. ಸೋಮ, ಏನ್ ಪ್ರಾಬ್ಲಮ್ ಅಂತ ನಾನು ಹೇಳ್ತೀನಿ. ಇಂಟ್ರಾಗೇಷನ್ ರೂಮ್ ಕರ್ಕೊಂಬನ್ನಿ. ಕನ್ನಡ. ಹೇಳ್ರಿ ಸೋಮ, ಯಾಕೆ ಅವ್ರನ್ನ ಹೊಡೆದಿದ್ದು? ನಾನು ಹೊಡೆದಿಲ್ಲ, ಏನೋ ತಪ್ಪಾಗಿರ್ಬೇಕು. ನಾನ್ ಸೆನ್ಸ್. ಯಾಕ್ರಿ ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದು? ನಾನು ಕೋಪನಾ? ನೀವೇನೇನೋ ಹೇಳ್ತಿದ್ದೀರಾ ಮೇಡಮ್. ಅವನ್ಗೆ ಹೊಡೆದ ಅಂತ ಇವನ್ ಯಾಕೆ ಇಲ್ಲಿ ಕುಡಿಸಿದ್ದೀರಾ? ಈ ಇಡೀ ಕೇಸ್ ಹಿಂದೆ ಇರೋ ಕಾಣದ ಕೈ ಸೋಮ. ಹೌದು, ನಿನ್ನೆ ರಾತ್ರಿ ನಮ್ಮಿ ಟೆನ್ಷನ್ಗಳ ಮಧ್ಯೆ ರಿಲ್ಯಾಕ್ಸ್ ಆಗೋಣ ಅಂತ ವಿಡಿಯೋಸ್ ನೋಡೋದಕ್ಕೆ ಫೇಸ್ಬುಕ್ ಓಪನ್ ಮಾಡಿದೆ. ವಿಡಿಯೋಸ್ ನೋಡ್ತಾ ನೋಡ್ತಾ ನೋಡಿರೋ ವಿಡಿಯೋನೇ ಒಂದು ಪ್ಲೇ ಆಯಿತು. ಅದರಲ್ಲಿ ಒಂದು ಸೌಂಡ್ ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ತುಂಬ ಚೆನ್ನಾಗಿ ರಿಜಿಸ್ಟರ್ ಆಗಿತ್ತು. ಆ ವಿಡಿಯೋನ ನಾನು ಮತ್ತೆ ಪ್ಲೇ ಮಾಡಿದೆ. ಏನದು ಸೌಂಡು? ತುಂಬಾ ಫ್ಯಾಮಿಲಿಯರ್ ಆಗಿದೆ ಅಲ್ವಾ ಈ ರಿಂಗ್ ಟೋನು? ಮಾಯಾ ಮೃಗ ಮಾಯಾ ಮೃಗ ಮಾಯಾ ಮೃಗವೆಲ್ಲಿ. ನಾನು ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ಗೆ ಬಂದಾಗ್ಲೂ ಸೋಮನ್ ಮೊಬೈಲಿಂದ ಇದೇ ರಿಂಗ್ ಟೋನ್ ಕೇಳಿಸಿತ್ತು. ಕೋಇನ್ಸಿಡೆನ್ಸ್ ಇರ್ಬೇಕೇನೋ ಅಂತ ನಾನು ಸುಮ್ಮನಿದ್ದೆ. ಸೋಮ, ಮೊಬೈಲ್ ಕೊಡು. ಈ ಮುಖ, ಇದನ್ನ ತುಂಬಾ ಚೆನ್ನಾಗಿ ನೋಡಿರೋ ನೆನಪು. ಎಲ್ಲಿ ಎಲ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಗೊತ್ತಾಯ್ತು, ಯಾರು ಈ ಹ್ಯಾಂಡ್ಸಮು? ಆ ರಿಂಗ್ ಟೋನ್ಗೂ ಮುಖಕ್ಕೂ ಸಿಂಕ್ ಆಯ್ತು. ಸೋಮಂಗೂ ಆ ವಿಡಿಯೋದಲ್ಲಿರೋ ಹುಡುಗನ್ಗೂ ಕನೆಕ್ಷನ್ ಆದ್ರೆ ಏನಿದೆ? ಆ ಹುಡುಗನ ಹೆಸರು ಆಕಾಶ್. ಸೋಮನ್ ತಮ್ಮ.
ಅನ್ಕೋಬಾರ್ದು ಅಂತ ಲಾವಣ್ಯನ ಇಲ್ಲಕ್ಕೆ ಕರೆಸ್ದೆ. ಅವಳ ಪ್ರಾಬ್ಲಮ್ ಮುಂಚೆಯಿಂದನೂ ನನಗೆ ಗೊತ್ತಿತ್ತು. ಅವಳ ಬಾಯ್ ಫ್ರೆಂಡ್ಗೆ ಕನ್ನಡ ಅಂದರೆ ಕಷ್ಟ, ನಮ್ಮ ಫ್ರೆಂಡ್ಗೆ ಕನ್ನಡ ಅಂದರೆ ಇಷ್ಟ. ಅವನು ಇಲ್ಲಿ ಬಂದು ಎಗರಾಡ್ದ, ಇವ್ನು ನಿಜವಾದ ಮುಖ ಹೊರಗಾಗ್ತ. ಮೇಡಮ್, ಅವನ ತಮ್ಮ ಸೂಸೈಡ್ ವಿಡಿಯೋದಲ್ಲಿದ್ದ ಅಂತ ಹೇಳಿದ್ರಿ. ಅದಕ್ಕೂ ಸೋಮ ಕನ್ನಡ ಗೊತ್ತಿಲ್ಲ ಅನ್ನೋರ್ನ ಕೊಲೆ ಮಾಡೋದಕ್ಕೂ ಏನ್ ಲಿಂಕ್ ಇದೆ? ಸೋಮ, ನೀವೇ ಹೇಳ್ತೀರಾ? ಹೌದು ಮೇಡಮ್, ಆ ವಿಡಿಯೋದಲ್ಲಿರೋದು ನನ್ನ ತಮ್ಮನೇ. ಆಗ ನಾವೇನು ಚಿಕ್ಕವರು ಮೇಡಮ್. ನಮ್ಮಪ್ಪ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ರು. ಒಂದ್ ದಿವಸ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಆಕ್ಸಿಡೆಂಟಲ್ಲಿ ಸತ್ತೋದ್ರು. ನಮ್ಮ ಕಿತ್ತು ತಿನ್ನೋ ಬಡತನ, ತಿನ್ನಕ್ಕೂ ಗತಿರ್ಲಿಲ್ಲ ಮೇಡಮ್. ಒಂದ್ ದಿವಸ ನಾನು, ನಮ್ಮಮ್ಮ, ನನ್ನ ತಮ್ಮ 3 ಜನ ಫ್ಯಾಕ್ಟ್ರಿ ಓನರ್ ಹತ್ರ ಹೋಗಿ ಸ್ವಲ್ಪ ಹಣದ ಸಹಾಯ ಮಾಡಿ ಅಂತ ಕೇಳಿದ್ವಿ. ಅವನು ತಮಿಳವನು ಮೇಡಮ್. ಓಡಾಡೇ ಅಂದ್ಬಿಟ್ಟ. ನಮ್ಮಮ್ಮ ಡಿಪ್ರೆಷನ್ಗೆ ಹೋದ್ಲು. ಆದ್ರೂ ಮನೆ ಕೆಲಸ ಅದು ಇದು ಮಾಡ್ಕೊಂಡು ಹೆಂಗೋ ಜೀವನ ಸಾಗಿಸ್ತಿದ್ಲು. ಆದ್ರೆ ಒಂದ್ ದಿವಸ ಸ್ಕೂಲಿಂದ ವಾಪಸ್ ಬಂದು ನೋಡಿದ್ರೆ ನಮ್ಮಮ್ಮ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದ ಮೇಡಮ್. ಅವತ್ತೇ ಡಿಸೈಡ್ ಮಾಡಿದೆ ಮೇಡಮ್, ನನ್ನ ತಮ್ಮನ್ನ ಚೆನ್ನಾಗಿ ಓದಿಸ್ಬೇಕು, ನಾನು ಒಂದು ಒಳ್ಳೆ ಪ್ರೊಫೆಷನ್ಗೆ ಬರಬೇಕು ಅಂತ. ಓದಿಸ್ದೆ. ನನ್ನ ತಮ್ಮ ಇಷ್ಟಪಟ್ಟ ಹಾಗೆ ಅವನ ಡೆಲ್ಲಿಲಿ ಒಂದು ಟಾಪ್ ಯೂನಿವರ್ಸಿಟಿ ಕೂಡ ಸೇರಿಸಿದೆ. ಅಲ್ಲಿರೋರು ಬಾಲ ಬಿಚ್ಚಿದ್ರು ಮೇಡಮ್. 3 ದಿವಸ ಚೆನ್ನಾಗಿ ರ್ಯಾಕ್ ಮಾಡಿದ್ರು. ಹಿಂದಿಲ್ ಮಾತಾಡು, ಅದು ಇದು ಅಂತ ಕೆಟ್ಟಾಗ ಬೈದ್ರು, ಟಾರ್ಚರ್ ಕೊಟ್ರು. ಅಲ್ಲಿರೋ ಹುಡುಗರಲ್ಲೇ ಒಬ್ಬ ಅವನ್ನ ನಮ್ಮ ಕಾಂದನಲ್ಲೇ ಬಂದಿದೆಯಲ್ಲ ಮೇಡಮ್, ಸಾವು ಅನ್ನೋದು. ನನ್ನ ತಮ್ಮ ಸ್ಯೂಸೈಡ್ ಮಾಡ್ಕೊಂಡ. ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನನ್ಗಾಗ್ತಿರೋ ನೋವು, ಸಂಕಟ, ಅವಮಾನ ಬೇರೆ ಯಾರಿಗೂ ಆಗ್ಬಾರ್ದು ಅಂತ. ನಾನು ಮಾಡಿದ ತಪ್ಪಾದ್ರೂ ಏನು, ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆನೂ ಕಲೀಲಿಲ್ಲ, ಮಾತಾಡ್ಲಿಲ್ಲ, ಮಾತಾಡೋದು ಇಲ್ಲ. ನನ್ನ ಜೀವನದಲ್ಲಿ ನಾನು ಸೋತೋಗಿದ್ದೀನಿ. ಅಣ್ಣ, ನನಗೆ ಗೊತ್ತು ನೀನೇ ಕಾಲ್ ಮಾಡ್ತಿರೋದು ಅಂತ. ನಾನು ಪಟ್ಟಿರೋ ಕಷ್ಟ ಬೇರೆ ಯಾರೂ ಅನುಭವಿಸ್ಬಾರ್ದು. ಇನ್ನು ನಾನು ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲ. ಅಣ್ಣ, ನಾನು ಹೋಗಿ ಬರ್ತೀನಿ, ನನ್ನ ಕ್ಷಮಿಸ್ಬಿಡು. ಇದ್ರಲ್ಲಿ ನನ್ನ ತಮ್ಮಂದು ಏನ್ ತಪ್ಪಿದೆ ಮೇಡಮ್? ಏನ್ ತಪ್ಪಿದೆ? ಭಾಷೆ ಗೊತ್ತಿರ್ಲಿಲ್ಲ. ಹೊರಗವರು ಆಡ್ಕೊಂಡ್ರು, ರೇಗಿಸಿದ್ರು, ರ್ಯಾಗ್ ಮಾಡಿ ಸಾಯಿಸಿದ್ರು. ನಮ್ಮಪ್ಪ ಸತ್ತಾಗ ತಮಿಳವನು ಎಗರಾಡ್ದ. ನಮಗಿಲ್ಲಿ ಕಿತ್ತೋದ್ ಪರಿಸ್ಥಿತಿ ಇದ್ರು ಹೊರಗಡೆಯಿಂದ ಬಂದವ್ರಿಗೆ ಜಾಗ ಬಿಟ್ಟು, ಊಟ ತಿನ್ಸಿ, ನೀರು ಕುಡಿಸಿ, ತಾಂಬೂಲ ಕೊಟ್ಟು ಪ್ರೀತಿಯಿಂದ ಸಾಕ್ತಾ ಇದ್ವಿ. ಆದ್ರೆ ನಮ್ ಕನ್ನಡದವ್ರನ್ನ ಹೊರಗಿನವ್ರು ಹೆಂಗ್ ನೋಡ್ತಿದಾರೆ ನೋಡಿ ಸರ್. ಇದನ್ನ ಹೆಂಗೆ ಬಿಟ್ರೆ ಇವತ್ತು ನನ್ನ ತಮ್ಮ, ನಾಳೆ ನಾನು, ಆಮೇಲೆ ನೀವು, ಇಡೀ ಕೋಟ್ಯಾಂತರ ಕನ್ನಡಿಗರು ಹಿಂಗೆ ಸೂಸೈಡ್ ಮಾಡ್ಕೋಬೇಕಾಗುತ್ತೆ ಅಂತ ಗೊತ್ತಾಯ್ತು. ಕಾನೂನು ಏನು ಕಿತ್ಕೊಳ್ಳಿಲ್ಲ ಮೇಡಮ್. ಅದಕ್ಕೆ ನಾನೇ ಕಾನೂನಾದೆ, ನಾನೇ ತೀರ್ಪು ಕೊಟ್ಟೆ. ತೀರ್ಪು ನೀನ್ ಕೊಟ್ಟೆ, ಆದ್ರೆ ಕಾನೂನಾಗಲ್ಲ, ಕ್ರಿಮಿನಲ್ ಆಗಿ. ಕ್ರಿಮಿನಲ್ ಆಗ? ವಾಟ್ ಡು ಯು ಮೀನ್? ಇವನೊಬ್ಬ ಪೊಲೀಸ್ಗೆ ಇನ್ಫಾರ್ಮೇಶನ್ ಸಿಗೋ ಅಷ್ಟು ಬೇಗ ಬೇರೆ ಇನ್ಯಾರಿಗೂ ಸಿಗಲ್ಲ.
ಕನ್ನಡದ ಬಗ್ಗೆ ಯಾರ್ಯಾರು ಧೋರಣೆ ಮಾಡ್ತಾರೋ ಅವ್ರ ಡೇಟಾ ಬೇಸ್ ಎಲ್ಲ ಕಲೆಕ್ಟ್ ಮಾಡಕ್ ಶುರು ಮಾಡ್ದ. ಅದು ಅವನದೇ ಸ್ಟೈಲಲ್ಲಿ. ನಮ್ಮಲ್ಲಿರೋ ಪೊಲೀಸ್ ರೆಕಾರ್ಡ್ಸ್ನ ತೆಗೆದು ಇವನ್ ಥರಾನೇ ಒಬ್ಬ ಕನ್ನಡದ ಹೆಸರು ಹೇಳ್ಕೊಂಡು ಸಾಕಷ್ಟು ಅಂತಾರಾಷ್ಟ್ರೀಯ ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡಿ ಅಲ್ಲಿನ ಭಾಷೆಗಳನ್ನ ಕನ್ನಡಕ್ಕೆ ಬದಲಾಯಿಸಿರ್ತಾನೆ. ಅವನ್ನ ಕ್ಯಾಚ್ ಹಾಕೊಂಡು ಈ ಡೇಟಾ ಬೇಸ್ನ ಕಲೆಕ್ಟ್ ಮಾಡು ಅಂತ ಸುಪಾರಿ ಕೊಡ್ತಾನೆ. ಕನ್ನಡ ಭಾಷೆನ ಧೋರಣೆ ಮಾಡ್ತಿರೋರ ಬಗ್ಗೆ ಡೀಟೇಲ್ಸ್ ಬೇಕು, ಸಿಗುತ್ತಾ? ಓಕೆ, ಸ್ವಲ್ಪ ಬೇಗ ಬೇಕು. ನೋ ಪ್ರಾಬ್ಲಮ್ ಸರ್. ಒಂದು ಕೆಲಸ ಮಾಡ್ತೀನಿ, ಈ ಬೇರೆ ಭಾಷೆಯವರು ಜಾಸ್ತಿ ಟ್ಯಾಕ್ಸಿ ಲೋಡ್ ಆಗ್ತಾರೆ. ನಮ್ಮ ಭಾವಂದೇ ಒಂದು ಟ್ಯಾಕ್ಸಿ ಇದೆ, ಅದರಲ್ಲೊಂದು ಡಿವೈಸ್ ಹಾಕ್ತೀನಿ. ಆ ಡಿವೈಸಿಂದ ಯಾವ್ಯಾವ ಕಸ್ಟಮರು ಯಾವ ಏರಿಯಾಯಿಂದ ಎಲ್ಲಿಗೆ ಹೋಗ್ತಾರೆ ಮತ್ತು ಆ ಕಸ್ಟಮರ್ ಡೀಟೇಲ್ಸು ಎಲ್ಲ ಸಿಗುತ್ತೆ. ಅದನ್ನು ನಾನು ನಿಮ್ಗೆ ಕಳಿಸ್ತೀನಿ ಅಷ್ಟೇ. ಓಕೆ ಅಲ್ಲ? ಓಕೆ. ತಿಂಗಳ ನಿನಗೆ ಬರಬೇಕಾಗಿರೋ ದುಡ್ಡು ಬಂದು ಸೇರುತ್ತೆ. ನಾನು ಯಾರೋ ಅನ್ನೋ ಕುತೂಹಲ. ಓಕೆ, ಕೂಲ್. ಅಲ್ಲಿಂದ ಶುರುವಾಯಿತು ಸೋಮನ್ ಹೊಟ್ಟೆನೋ ರೋಗ. ಏನ್ ಸೋಮು? ಡೇಟಾ ಬೇಸಿಂದ ಒಂದೊಂದು ಕಸ್ಟಮರ್ ಡೀಟೇಲ್ಸ್ ಬರ್ತಿದ್ದ ಹಾಗೆ ಸೋಮನ್ಗೆ ಹೊಟ್ಟೆ ನೋವು ಬಂದು ಕೆಲಸದಿಂದ ಎಸ್ಕೇಪ್ ಆಗ್ತಿದ್ದ. ಕಸ್ಟಮರ್ ಇಳಿಯೋ ಜಾಗಕ್ಕೆ ಹೋಗಿ ಅಡ್ರೆಸ್ ಕೇಳೋ ನೆಪದಲ್ಲಿ ಅವ್ರನ್ನ ಕಿಡ್ನಾಪ್ ಮಾಡ್ತಿದ್ದ. ಸರ್, ಈ ಯಾಕೋ ಹೊಟ್ಟೆಲಿ ಗುಡುಗುಡು ಅಂತ ಇದೆ. ಒಂದು ಅರ್ಧ ಗಂಟೆ ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ ಸರ್. ಕಿಡ್ನಾಪ್ ಓಕೆ ಮೇಡಮ್, ಬಟ್ ಕೊಲೆಗಳು ಅದು ಭಾಷೆಗೋಸ್ಕರ. ಅದೇ ಅಲ್ಲೇ ಒಂದು ಟ್ವಿಸ್ಟ್ ಇರೋದು. ರಾತ್ರಿ 10:00 ಮಂಜುನಾಥನ್ ಗಾಡಿನೇ ಕಳಿಸಿ. ನಾನು ಹೇಳೋ ಲೊಕೇಶನ್. ನಮಗೆ ಫಸ್ಟ್ ಬಾಡಿ ಎಲ್ಲಿ ಸಿಕ್ತು ಹೇಳಿ? ಗಾರ್ಬೇಜ್ ಹತ್ರ. ರೈಟ್, ಗಾರ್ಬೇಜ್ ಹತ್ರ. ನಮ್ಮ ಸೋಮ ಹ್ಯಾಕರ್ ಬಾಮೈದನ್ಗೆ ಫೋನ್ ಮಾಡಿ ಒಂದು ಪಿಕಪ್ ಇದೆ, ಮಂಜುನ್ ಗಾಡಿ ಕಳಿಸು ಅಂತಾನೆ. ಅಲ್ಲಿಗೆ ಕ್ಯಾಬ್ ಡ್ರೈವರ್ ಆಗಿ ಬರೋದು ನಮ್ಮ ಮಂಜ. ಪಾಪ ಅವನ ಕರ್ಮ. ಅಷ್ಟೊತ್ತು ಕಾಯಿಸಿ ಸೋಮ ಕ್ಯಾಬ್ ಕ್ಯಾನ್ಸಲ್ ಮಾಡ್ತಾನೆ. ಆದ್ರೆ ಕ್ಯಾಬ್ ಬಂದಿದ್ದು ಹೊರಟಿದ್ದು ಎಲ್ಲ ಇನ್ಫಾರ್ಮೇಶನ್ CCTVಯಲ್ಲಿ ರೆಕಾರ್ಡ್ ಆಗಿರುತ್ತೆ. ಇಫ್ ಐ ಆಮ್ ರೈಟ್, ಅವತ್ತು ನಿಮ್ಮನ್ನ ಆ CCTV ಕಡೆ ಲೀಡ್ ಮಾಡಿದ್ದು ಅಲ್ಲಿ ಒಂದು ಲಾಡ್ಜ್ ಇದೆ. ಎಸ್, ಸೋಮನೇ ಅಲ್ವಾ? ಮಂಜುನಾಥನ್ ಹುಡುಕ್ತೀವಿ, ಆದ್ರೆ ಅವನ ಬದಲಾಗಿ ಅವನ ಫ್ರೆಂಡ್ ಸಿಗ್ತಾನೆ. ಅದರಿಂದ ಸಾಹೇಬರ್ಗೆ ಇನ್ನೂ ಕನ್ವೀನಿಯಂಟ್ ಆಗುತ್ತೆ. ಮಂಜುನಾಥ್ ಫ್ರೆಂಡ್ ಸಿಕ್ಕಾಕೊಂಡ್ಮೇಲೆ ಮಂಜುನಾಥನ್ ಹಿಡಿಯೋದು ನಮಗೇನು ದೊಡ್ಡ ವಿಷಯ ಆಗಿರ್ಲಿಲ್ಲ. ನಿಮ್ಗೆ ನೆನಪಿದ್ರೆ ಮಂಜುನಾಥ್ ಸಿಗ್ದ ಅಂತ ಲೀಡ್ ಕೊಟ್ಟಿದ್ದು ಈ ಸೋಮನೇ. ಮೇಡಮ್, ಮಂಜಾ ಫೋನಿಗೆ ಸಿಗ್ದ. ನಾಳೆ ಬೆಳಿಗ್ಗೆ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗ್ತಿದ್ದಾನೆ. ನಮ್ಮ ಡ್ರೈವರ್ ಅಣ್ಣನೇ ಪಿಕಪ್. ನಾವು ಕರೆಕ್ಟ್ ಟೈಮ್ಗೆ ಹೋದ್ರೆ ಲಾಕ್ ಮಾಡ್ಕೋಬಹುದು ಮೇಡಮ್. ನಿಮ್ ಜೊತೆಗೆ ಇದ್ದು ಇಷ್ಟು ಪ್ಲಾನಿಂಗ್ ಮಾಡಕ್ ಸಾಧ್ಯ ಆಯ್ತಾ? ಹೌದು, ಒಂದು ತರಕಾರಿ ಗಾಡೀಲಿ ಅಜ್ಜಿಗೂ ಗೊತ್ತಿಲ್ದಿರೋ ಹಾಗೆ ಒಂದು ಬಾಡಿನ ಹಾಕಿ ಆ ಅಜ್ಜಿಗೆ ದುಡ್ಡು ಕೊಟ್ಟು ಆ ಗಾಡಿನ ಮಂಜನ್ ಹತ್ರ ಬಿಡೋ ಹಾಗೆ ಮಾಡ್ದ. ಆಮೇಲೆ ಆ ಮಂಜಾನೇ ಕೊಲೆಗಾರ ಅಂತ ನಮ್ಮನ್ನ ನಂಬಿಸ್ದ. ಮಂಜುನಾಥ ಸಿಗಾಕೊಂಡ್ಮೇಲೆ ಅವ್ನ್ ಹ್ಯಾಕರ್ ಬಾಮೈದ ಸಿಗಾಕೊಳ್ಳೋದು ಇಟ್ಸ್ ಕ್ವೈಟ್ ಆಬ್ವಿಯಸ್. ಎಸ್, ಸೋಮ ಹ್ಯಾಕರ್ ಬಾಮೈದನ್ಗೆ ಫೋನ್ ಮಾಡಿ ಈ ತಿಂಗಳು ಸಂಬಳದ ಬದಲು ಬದಲಾಗಿ ಓಕೆ ನಿನಗೊಂದು ಕಾರ್ ಕೊಡ್ತೀನಿ. ಓಕೆ ಓಕೆ ಅಲ್ವಾ? ಓಕೆ.
ಸ್ಯೂಸೈಡ್ ಮಾಡ್ಕೊಂಡಿದ್ದು ಇಲ್ಲೇ, ಮಕ್ಕಳ ನೀವು ಸಾಯೋದು ಇಲ್ಲೇ ಕಣ. ಸಲೀಲ್ ಬಾಯ್, ಗಾಡಿ ಮನೆ ಹತ್ರ ಇರುತ್ತೆ, ನೀವು ಪಿಕ್ ಮಾಡ್ಕೊಂಡು ಹೋಗಿ ನಮ್ಮೂರಿಗೆ ಡೆಲಿವರಿ ಕೊಟ್ಬಿಡಿ. ಅವ್ನು ಬೆಂಗಳೂರಿಗೆ ಬಂದು ಕಾರ್ ತಗೊಳ್ತಾನೆ. ಆದ್ರೆ ಒಂದಕ್ಕೊಂದು ಫ್ರೀ ಆಫರ್ನಲ್ಲಿ ಕಾರಿನ ಜೊತೆ ಕಾರ್ ಡಿಕ್ಕಿನಲ್ಲಿ ಬಾಡಿನೂ ಹಾಕಿ ಕಳ್ಸಿರ್ತಾನೆ. ಇವನ್ ತಗ್ಲು ಹಾಕೋತಾನೆ. 3 ಕೊಲೆಗಳು ಮಂಜುನಾಥ್ ಮತ್ತೆ ಹ್ಯಾಕರ್ ಬಾಮೈದ ಮಾಡಿದ್ದು ಅಂತ ಸೋಮ ನಂಬಿಸ್ತಾನೆ. ಕಿಡ್ನಾಪ್ ಅದು ಭಾಷೆಗೋಸ್ಕರ, ಕೊಲೆಗಳು ನಡೆದಿದೆ ಅದು ಭಾಷೆಗೋಸ್ಕರ. ಇಡೀ ಕರ್ನಾಟಕಕ್ಕೆ ಕಪ್ಚುಕ್ಕ ಇಟ್ಬಿಟ್ಟಿಯಲ್ಲೋ. ಯಾವ್ದು ಭಾಷೆಗೋಸ್ಕರ ಆಗಿದ್ದು? ಭಾಷೆ ಭಾಷೆ ಅಂತ ಬೋಗಸ್ ಬಿಟ್ಟು ಕೊಲೆಗಳೆಲ್ಲ ಆಗಿದ್ದು ಪರ್ಸನಲ್ ರಿವೆಂಜ್ಗೆ. ಅಂದ್ರೆ ಮೇಡಮ್, ಇವನ್ ತಮ್ಮ ಸೂಸೈಡ್ ಮಾಡ್ಕೊಂಡಿದ್ದ ಕಾರಣ ಹುಡುಕ್ದಾಗ 3 ಜನ ರ್ಯಾಗ್ ಮಾಡಿ ಭಾಷೆ ಬಗ್ಗೆ ಗಲಾಟೆ ಮಾಡಿದ್ದು ಬೆಳಕಿಗೆ ಬಂತು. ಇಲ್ಲಿ ಕೊಲೆ ಆದವ್ರ ಹೆಸರು ತೆಗೆದಾಗ ಅದೇ 3 ಜನ ಇವನ್ ತಮ್ಮ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣಕರ್ತರು. ನನ್ನ ತಮ್ಮನ ಬಗ್ಗೆ ಇಟ್ಕೊಂಡಿದ್ದ ಕನ್ಸನೆಲ್ಲ ನೀವು ನುಚ್ಚು ನೂರು ಮಾಡ್ಬಿಟ್ರಲ್ಲೋ. ಹೇಳೋ, ಇಷ್ಟೆಲ್ಲ ಮಾಡಿ ಏನ್ ಸಾಧಿಸ್ತೆ ನೀನು? ನಿಮ್ಮಂಥವ್ರು ಇರೋದ್ರಿಂದಾನೇ ಇವತ್ತು ಕರ್ನಾಟಕಕ್ಕೆ ಇಂಥ ಪರಿಸ್ಥಿತಿ ಬಂದಿರೋದು. ಏನಂದ್ರಿ? ಏನ್ ಸಾಧನೆ ಮಾಡಿದೀನಿ ಅಂತಂದ್ರಲ್ಲ, ಭಕ್ತಿ, ಭಯದಿಂದ ಭಕ್ತಿ. ಸರ್, ನೆಮ್ಮದಿಯಾಗಿದ್ವಿ ನಾವು. IT ರೆವಲ್ಯೂಷನ್ ಆಗುತ್ತೆ, ಅತಿಥಿಗಳು ಬರ್ತಾರೆ, ಅತಿಥಿ ದೇವೋ ಭವ ಅಂತ ಕೈ ಮುಗಿದು ಅವ್ರನ್ನ ಒಳಗ್ ಬಿಟ್ಕೊಂಡು ನಮಗೆ ಏನಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ನಮ್ಮ ಇಡೀ ಅಸ್ತಿತ್ವನೇ ಅವ್ರಿಗೆ ಧಾರೆ ಎರೆದು ಕೊಟ್ವಿ. ಇವತ್ತು ಕೇಳಿ ಸರ್, ಈ ಊರು ಯಾರ್ದು ಅಂತ ಒಂದು ಸರ್ತಿ ಯಾರನ್ನಾದ್ರೂ ಕೇಳಿ. ಈ ಊರು ಯಾರ್ದು ಅಲ್ಲ ಸರ್, ನಮ್ಮೂರ್ನ ನಾವು ಮಾರ್ಕೊಂಡ್ಬಿಟ್ಟಿದೀವಿ, ನಮ್ಮನ್ನ ನಾವು ಮಾರ್ಕೊಂಡ್ಬಿಟ್ಟಿದೀವಿ. ನಾವು, ನಮ್ಮತನ, ನಮ್ಮ ಭಾಷೆ ಎಲ್ಲ ಡಮಾರ್. ಹಣ್ಣು ತಗೊಳಕ್ ಅಂಗಡಿಗೆ ಹೋಗ್ತೀವಿ ಸರ್, ಅಂಗಡಿಯವನು ಕನ್ನಡ ಬರಲ್ಲ. ಆಯ್ತಪ್ಪ ಹೋಗ್ಲಿ, ಪಾಪ ಕನ್ನಡ ಹೇಳ್ಕೊಡ್ತೀವಿ, ಕನ್ನಡ ಕಲಿಯೋ ಅಂತಂದ್ರೆ ಕ್ಯಾರೇ ಅನ್ನಲ್ಲ. ಕಾಲ್ ಸೆಂಟರ್ಗೆ ಕಾಲ್ ಮಾಡಿ ಕನ್ನಡ ಬರಲ್ಲ. ಸ್ಕೂಲಲ್ಲಿ ಕನ್ನಡನೇ ಹೇಳ್ಕೊಡಲ್ಲ. ಮಕ್ಕಳು ಅಮ್ಮ ಅಪ್ಪ ಅಂತ ಕರೀತಾರೆ ಅಂದ್ರೆ ಮಮ್ಮಿ ಡ್ಯಾಡಿ ಅಂತ ಕರೀತವೆ. ಕನ್ನಡ ಹಾಡಲ್ಲಿ ಒಂದೇ ಒಂದು ಅಚ್ಚ ಕನ್ನಡದ ಪದ ಇದೆ ಅಂದ್ರೆ ಅದೇ ದೊಡ್ಡ ಸಾಧನೆ. ಉಗಿರೆ ಮಕ್ಕಳಿಗೆ ತಪ್ಪು ಅವ್ರದಲ್ಲ, ಅವ್ರು ವಲಸೆ ಬಂದವರು. ನಮ್ದು ಮೇಡಮ್ ತಪ್ಪು, ನಮ್ದು. ನಮ್ಮ ಎಕ್ಕಡ ತಗೊಂಡು ನಾವು ಹೊಡ್ಕೋಬೇಕು. ನಾವು ನಮ್ಮನ್ನ ನಾವು ಮಾರ್ಕೊಂಡು ಅವರಿಗೆ ಗುಲಾಮರಾಗಿದ್ದೀವಿ. ನಾಳೆ ದಿವಸ ಅವ್ರು ನಮ್ಮನ್ನ ಆಳ್ತಾರೆ. ನಾವು ಕೈ ಮುಗಿದು ಕುಂಡಿ ಬಗ್ಸಿ ನಮಸ್ಕಾರ ಸಾರ್ ಅಂತ ಕನ್ನಡದಲ್ಲಿ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ಕನ್ನಡ ಗೊತ್ತಿಲ್ಲ. ನಿನ್ ಲಾಜಿಕ್ ಚೆನ್ನಾಗಿದೆ ಕಣ. ಇಷ್ಟೊಂದು ಕನ್ನಡದ ಅಭಿಮಾನ ಇಟ್ಕೊಂಡು ಮಾತಾಡ್ತಿರೋ ನಿನ್ಗೆ ಮಂಜುನಾಥ್ ಕನ್ನಡದವನು ಅನ್ನೋದು ಗೊತ್ತಿಲ್ವಾ? ನೀನೊಬ್ಬ ಕನ್ನಡದವನಾಗಿ ಇನ್ನೊಬ್ಬ ಕನ್ನಡಿಗನ್ನ ತಗ್ಲಾಕೋದು ಯಾವ ಕನ್ನಡತನ? ಮೇಡಮ್, ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಕರ್ಣ ಒಳ್ಳೆಯವನು ಅಂತ ಗೊತ್ತಿದ್ರೂನು ಪಾಂಡವರ ಅಣ್ಣನಾದ ಕರ್ಣನಿಗೆ ಪಾಂಡವರ ಕೈಲೇ ಆಪಿಡಿಸ್ದ. ಅಂತದ್ರಲ್ಲಿ ಕೋಟ್ಯಾಂತರ ಜನ ಕನ್ನಡಿಗರು ಪ್ರೀತಿಯಿಂದ ಪ್ರೀತಿಸೋ ಕನ್ನಡ ಭಾಷೆನ ಉಳಿಸ್ಕೊಳ್ಳೋದಕ್ಕೆ ಒಬ್ಬ ಕನ್ನಡಿಗ ಬಲಿಯಾದ್ರೆ ತಪ್ಪಿಲ್ಲ ಅನ್ಸುತ್ತೆ ಮೇಡಮ್. ಕನ್ನಡ ಗೊತ್ತಿಲ್ಲ ಅನ್ನೋರ್ನ ಸುಮ್ಮನೆ ಬಿಡಲ್ಲ ಮೇಡಮ್. ದಂಡಂ ದಶಗುಣಂ. ಎತ್ತಾಕೊಂಡೋದೆ. ಎತ್ತಾಕೊಂಡೋಗಿ ಏನ್ ಮಾಡ್ದೆ? ಕನ್ನಡದ ಪಾಠ. ಕನ್ನಡದಲ್ಲಿ ಮಾತಾಡ್ರು ಅಂದ್ರೆ ದುರಂಕಾರ ಅಲ್ಲ ನಿಮ್ಗೆ? ಅಮ್ಮ, ಅದು ಕನ್ನಡನೇ. ಅದು ಖ ಖ ಗ ಘ ನ, ಆಮೇಲೆ ಖಾನ.
ಏನ ಬುಕ್ 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 ಒಂದು ನಿಮಿಷ ಇರು, ಬುಕ್ ಮೊದಲು 30 ದಿನದಲ್ಲಿ ಕನ್ನಡ ಕಲಿಯಿರಿ ಬುಕ್ಕು, ಆಮೇಲೆ ಬುಕ್. ನನ್ನ ಮಗನೇ ತಣ್ಣಿನ, ನಮಗೆ ಕುಡಿಯಕ್ ನೀರಿಲ್ಲ, ನಿನಗೆ ತಣ್ಣಿ ಬೇಕಾ? ಬಾಬಾ ಬಾ ಬಾ ಬಾರೋ. ಸಾಯ ನನ್ನ ಕನ್ನಡ ಅಲ್ಲ, ಕನ್ನಡ ಕನ್ನಡ ಗೊತ್ತಿಲ್ಲ ಅಲ್ಲ, ಕನ್ನಡ ಗೊತ್ತು. ಆಚೆ ಬಂದ್ಬಿಡ್ತ ಸಾಯಿ ಅವ್ವಾನ ಗೊತ್ತಲ್ಲ ಬಾಯಲ್ ಕನ್ನಡ. ಕನ್ನಡದ ಪಾಠ. ಪಾಠ? ಇಷ್ಟು ದಿನ ನೀನ್ ಮಾಡಿದ್ದು ಪಾಠ ಅಲ್ಲ, ಕ್ರೈಮ್. ಕನ್ನಡದ ಹೆಸರಲ್ಲಿ ಕ್ರೈಮ್ ಮಾಡಿದ್ಯಾ. ಕನ್ನಡ ಯಾವತ್ತೇ ಇದ್ರೂ ಶಾಂತಿ ಕಾಪಾಡೋ ಭಾಷೆ. ಹೌದು, ಹೊರಗಡೆಯಿಂದ ಬರೋ ಜನರನ್ನ ದೇವ್ರು ಅಂತೀವಿ, ಎಲ್ಲನೂ ಕೊಡ್ತೀವಿ. ಅವ್ರಿಗೆ ನಮ್ ಭಾಷೆ ಗೊತ್ತಿಲ್ಲ ಅಂದ್ರೆ ಅವ್ರ ಭಾಷೆಯಲ್ಲೇ ಮಾತಾಡಿ ವ್ಯವಹರಿಸ್ತೀವಿ. ಹಾಗಂತ ಕನ್ನಡನ ಸಾಯ್ಸಕ್ ಹೊರಟಿದೀವಿ ಅಂತಲ್ಲ. ಕನ್ನಡ ನಮ್ಮಮ್ಮ. ನಮ್ಮಮ್ಮನ್ ಸೆರಗಿಗೆ ಯಾವನಾದ್ರೂ ಕೈ ಹಾಕಿದ್ರೆ ಕತ್ತರ್ಸಾಕ್ತಿವಿ. ಆ ಧೈರ್ಯ ಇನ್ನೂ ಯಾವನೂ ಮಾಡಿಲ್ಲ, ಮಾಡೋದು ಇಲ್ಲ. ಮಾಡಿದ್ರು ನಾವೇನ್ ಮಾಡ್ತೀವಿ ಅಂತ ಅವನಿಗೆ ಚೆನ್ನಾಗ್ ಗೊತ್ತು. ಇದು ವೀರರ ನಾಡು. ಬಸವಣ್ಣ, ಅಕ್ಕ ಮಹಾದೇವಿ, ದಾಸರು, ಸರ್ ಎಂ ವಿಶ್ವೇಶ್ವರಯ್ಯ, ಕುವೆಂಪು, ಕಾರಿಯಪ್ಪ, ನಮ್ಮ ಡಾಕ್ಟರ್ ರಾಜ್ಕುಮಾರ್, ಇವರು ಕಣೋ, ಇವರು ನಮ್ಮ ಕನ್ನಡದ ಹೆಮ್ಮೆ ಅಂದ್ರೆ. ಇನ್ನೂ ಎಷ್ಟೋ ಜನ ನಮ್ಮ ಕನ್ನಡದ ಕೀರ್ತಿ ಪತಾಕೆನ ಎತ್ತಿ ಹಿಡ್ದಿದ್ದಾರೆ, ಇನ್ನೂ ಎತ್ತಿ ಹಿಡಿತಾ ಇದ್ದಾರೆ. ನಿನ್ನಂತ ಕ್ರಿಮಿನಲ್ ನನ್ನ ಮಕ್ಕಳು ಕನ್ನಡದ ಬಗ್ಗೆ ಭಾಷಣ ಬಿಗಿದ್ರೆ ನಾವೆದ್ ನಿಂತ್ಕೊಂಡು ಚಪ್ಪಾಳೆ ಹೊಡೆದು ನಿನ್ ಕಿತ್ತೋಗಿರೋ ಫಿಲಾಸಫಿನ ಭಲೆ ಅನ್ಬೇಕಾ? ನೀನ್ ಮಾಡಿರೋದು ಕ್ರೈಮ್, ಮಾಡಿರೋ ಕಿಡ್ನಾಪ್, ಕೊಲೆ, ಇದೆಲ್ಲ ನಿನ್ ಪರ್ಸನಲ್ ಅಜೆಂಡಾಗೆ. ಇದಕ್ ಕನ್ನಡದ ಹೆಸರಾಕೋ ಇಡ್ತೀಯಾ? ಹೊರಗಡೆಯಿಂದ ಕೆಲಸ ಹುಡ್ಕೊಂಡು ವಲಸೆ ಬರೋರ್ ಕೈಯಲ್ಲಿ ಸಿಕ್ಕಿ ಕುತ್ಗೆ ಹಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ ನಮ್ ಕನ್ನಡ. ಬರ್ದಿಟ್ಕೋ, ಕನ್ನಡ ಆವತ್ತೂ ಇತ್ತು, ಇವತ್ತೂ ಇದೆ, ಮುಂದೇನೂ ಇರುತ್ತೆ. ಹರ್ಷ, ಅಪ್ಪಿ ತಪ್ಪಿನೂ ಇವನ್ನ ಜನರ ಮಧ್ಯೆ ಬಿಡ್ಬೇಡಿ. ನಮ್ ಕನ್ನಡದ ಜನ ರೊಚ್ಚಿಗೆದ್ಬಿಟ್ರೆ ಕಷ್ಟ. ಈ ಕೊಲೆ ಕಿಡ್ನಾಪ್ಗಳು ಕೇವಲ ಪರ್ಸನಲ್ ರಿವೆಂಜ್ಗಾಗಿ ಮಾಡಿದ್ದು ಅಂತ ನಾನ್ ಖಡಾಖಂಡಿತವಾಗಿ ಹೇಳ್ತೀನಿ. ಮೇಡಮ್, ಅವ್ರನ್ನ ನೋಡ್ಬೋದಾ? ಇದರಿಂದ ಯಾರ್ಯಾರಿದ್ದಾರೆ ಅಂತ ನಾವು ತಿಳ್ಕೊಬೋದಾ? ಹೇಳಿ ಮೇಡಮ್. ಸಾರಿ, ಸೆಕ್ಯೂರಿಟಿ ರೀಸನ್ಸ್ ಇಂದ ಯಾವುದೇ ಡೀಟೇಲ್ಸ್ನ ಈಗಲೇ ನಾವು ಹೊರಗಡೆ ಹೇಳೋ ಹಾಗಿಲ್ಲ. ಮೇಡಮ್, ಈ ಕೇಸ್ನ ಮೊದಲಿನಿಂದ ನೀವೇ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಕನ್ನಡ ಗೊತ್ತಿಲ್ಲ ಅನ್ನೋದನ್ನ ವಿರೋಧಿಸ್ತೀರಾ? ಪರ ವಿರೋಧ ಅನ್ನೋದಕ್ಕಿಂತ ಎಲ್ಲರ ಹತ್ರ ನಂದೊಂದು ಮನವಿ ಇದೆ. ನೀವೆಲ್ಲೇ ಇರಿ, ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ, ಎಲ್ಲೇ ಇದ್ರೂ ಅಲ್ಲಿನ ಭಾಷೆಗೆ, ಸಂಸ್ಕೃತಿಗೆ ಮರ್ಯಾದೆ ಕೊಡಿ. ಕರ್ನಾಟಕದಲ್ಲಿದ್ದಾಗ ಕನ್ನಡದವರಾಗಿದ್ರೆ ಅದಕ್ಕಿಂತ ಖುಷಿ ಬೇರೊಂದಿಲ್ಲ. ಮೇಡಮ್, ಹಾಗಾದ್ರೆ ನಿಮ್ ಪ್ರಕಾರ ಇದೇನಾದ್ರೂ ಪೊಲಿಟಿಕಲ್ ಗಿಮಿಕ್ ಇರ್ಬೋದಾ? ನನಗೆ ಗೊತ್ತಿಲ್ಲ. ಮೇಡಮ್, ಹಾಗಾದ್ರೆ ನಿಮ್ ಮುಂದಿನ ನಿಲ್ವೇನು? ಜೊತೆಗೆ ನಾಳೆ ಮತ್ತೆ ಇಂಥವ್ರು ಹುಟ್ಟಲ್ಲ ಅಂತ ಏನ್ ಗ್ಯಾರಂಟಿ? ಕೊನೆದಾಗೊಂದು ವಿಷಯ ಹೇಳ್ತೀನಿ. ಕನ್ನಡ ನಮ್ದು, ಕರ್ನಾಟಕ ನಮ್ದು. ಹೊರಗಿನ ರಾಜ್ಯದವ್ರಿಗೆ ನಾವೇ ಪ್ರತಿನಿಧಿಗಳು. ಕನ್ನಡ ಕರ್ನಾಟಕ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ದು. ಕನ್ನಡನೇ ಮಾತಾಡಿ ಅಂತ ಹೇಳ್ತಾ ಇಲ್ಲ, ಕನ್ನಡನೂ ಮಾತಾಡಿ ಅಂತ ಹೇಳ್ತಾ ಇದ್ದೀವಿ. ನಾನು ನಿನ್ನ ಪ್ರೀತಿಸ್ತೀನಿ. ನನ್ನ ಮದುವೆ ಆಗ್ತೀಯಾ? ನಾನು ಚೇಂಜ್ ಆಗಿದ್ದೀನಿ, ಕನ್ನಡನೂ ಮಾತಾಡ್ತೀನಿ. ವೆಯ್ಟರ್ ಕಾಯ್ತಿದ್ದಾರೆ, ಕೊಡಿಲಿ. ಇದೇ ಖುಷಿಲಿ 2 ಮೈಸೂರು ಪಾಕ್ ಹೇಳ್ಬಿಡು. ಬಾಸ್, 2 ಮೈಸೂರು
ನೀವಿಲ್ ವೇಟರ? ಒಂದು ಬೋಂಡ ಸೂಪ್ ಕುಡಿ, ಆಮೇಲೆ ಒಂದು ಖಾರ ಬಾತ್ ಕುಡಿ. ನೀವು ಇಲ್ಲ. ನೀವಾ? ಒಂದ್ ಬಿಸಿಬೇಳೆ ಬಾತ್ ಕೊಡಿ. ಹಾಗೆ ನಿಮ್ ಹೋಟ್ಲಲ್ಲಿ ರೇಡಿಯೋ ಇದ್ರೆ ಒಂದ್ ಕನ್ನಡ ಹಾಡ್ ಹಾಕಿ. ನಮಸ್ಕಾರ ಗುರು, ಎಲ್ರಿಗೂ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಬೆಂಗಳೂರಿನಲ್ಲಿ ಹೊರಗಡೆ ವಾತಾವರಣ ತುಂಬಾನೇ ಚೆನ್ನಾಗಿದೆ. ಎಲ್ಲೆಲ್ಲೂ ಕನ್ನಡದ ಕಂಪು ಕೇಳ್ತಾ ಬರ್ತಾ ಇದೆ. ಇವತ್ ನೋಡಿ ನವೆಂಬರ್ 1ನೇ ತಾರೀಕಲ್ಲ, ಆದ್ರೂ ಈ ಹಾಡಿಗೆ ಬಹಳ ಕೋರಿಕೆ ಬರ್ತಾ ಇದೆ. ಇದು ನಮ್ಗೆ ಬಹಳ ಖುಷಿ ತರುವಂತ ವಿಚಾರ ಅಲ್ವಾ? ಈ ಹಾಡು ಬರೀ 1ನೇ ತಾರೀಕು ಮಾತ್ರ ಅಲ್ಲ, ಪ್ರತಿ ಒಂದು ದಿವಸನೂ ಕೇಳಿದ್ರೆ ನಮ್ಮ ಕನ್ನಡಿಗರ ಮನಸ್ಸಿನಲ್ಲಿ ಅದೇನೋ ಒಂಥರ ಉತ್ಸಾಹ, ಉಲ್ಲಾಸ ಎಲ್ಲಾನು ಬರುತ್ತೆ. ಈಗ ನಿಮ್ಮ ಮುಂದೆ ಕುವೆಂಪು ಅವರ ರಚನೆ, ಸಿ ಅಶ್ವಥ್ ಅವರ ಸ್ವರ ಸಂಯೋಜನೆ. ಜಯ ಹೇ 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 ಜಯ ಹೇ. जय भारत जननीय तनु जाते, जय हे कर्नाटक माते. जय भारत जननीय तनु जाते, जय हे कर्नाटक माते. जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ. जय भारत जननीय तनु जाते, जय हे कर्नाटक माते. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ. ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸಿರಿ ಸಿರಿ ಕನ್ನಡಂ ಗೆಲ್ಗೆ, ಸಿರಿ ಸಿರಿ ಕನ್ನಡಂ ಬಾಳೆ. ಸಿರಿ ಸಿರಿ ಕನ್ನಡಂ ಗೆಲ್ಗೆ, ಸಿರಿ ಸಿರಿ ಕನ್ನಡಂ ಬಾಳೆ. ದೇನಾ 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 ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ.